ಪ್ರಿಯ ವಿದ್ಯಾರ್ಥಿಗಳೇ, ಇದು 2024-25ನ SSLC ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 1. ಈಗ ನಾವು 4 ಮತ್ತು 5 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. ಅದು 34ನೇ ಪ್ರಶ್ನೆ. 4 ಅಂಕದ ಮೊದಲನೇ ಪ್ರಶ್ನೆ, 34ನೇ ಪ್ರಶ್ನೆ. ಪ್ರಶ್ನೆಯನ್ನು ಓದೋಣ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ. ಇಲ್ಲಿ ರೇಖಾತ್ಮಕ ಸಮೀಕರಣಗಳ ಜೋಡಿ ಯಾವುದು? x + y = 6 ಮತ್ತು 2x + y = 10. ಇಲ್ಲಿ ನಾವು ನಿರ್ದೇಶಾಂಕಗಳ ಜೊತೆಯನ್ನು ಪ್ರತಿಯೊಂದು ಸಮೀಕರಣಕ್ಕೂ 2 ಜೊತೆ ನಿರ್ದೇಶಾಂಕಗಳನ್ನು ಕಂಡುಹಿಡಿದು ನಾವು ನಕ್ಷೆಯನ್ನು ಎಳೆಯೋಣ. ಈಗ ಮೊದಲನೆಯ ಸಮೀಕರಣ ಯಾವುದು? x + y = 6. ಇದಕ್ಕೆ ನಾವು ಕಾಲಮನ್ನು ಹಾಕೋಣ. x ಮತ್ತು y ಬರೆಯೋಣ. ನಿಮಗೆ ನಾನು ಸುಲಭದ ವಿಧಾನವನ್ನು ಇವಾಗಲೇ ಹೇಳಿದ್ದೀನಿ. ನೀವು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಇದನ್ನು ಗಮನಿಸಿದ್ದೀರಾ. ಈಗ ನಾವು ಇಲ್ಲಿ ಏನು ಮಾಡಬೇಕು? ಎಕ್ಸ್ನ ಬೆಲೆಯನ್ನು 0 ಹಾಕ್ಕೋಬೇಕು, 0 ಹಾಕ್ಕೋಬೇಕು. ಅದಕ್ಕೆ ಇಲ್ಲಿ ಹಾಕೋಣ. ಕಾಲಮಲ್ಲಿ ಎಕ್ಸ್ನ ಬೆಲೆಯನ್ನು 0 ಹಾಕೋಣ. ಆವಾಗ ಎಕ್ಸ್ 0 ಆಗುತ್ತೆ ಅಂದರೆ ಎಕ್ಸ್ ಅಲ್ಲಿ ಇರಲ್ಲ. ಏನು ಮಾತ್ರ ಉಳ್ಕೊಳ್ಳುತ್ತೆ? ವೈ ಮಾತ್ರ ಉಳ್ಕೊಳ್ಳುತ್ತೆ. ವೈನ ಬೆಲೆ ಎಷ್ಟು ಆದಂಗಾಯಿತು? 6 ಆದಂಗಾಯಿತು. ಎಕ್ಸ್ 0 ಆದಾಗ ವೈನ ಬೆಲೆ ಎಷ್ಟು? ವೈನ ಬೆಲೆ 6. ಎಕ್ಸ್ 0 ಆದಾಗ ವೈನ ಬೆಲೆ 6 ಆಯಿತು. ಅದಕ್ಕೆ ಇಲ್ಲಿ ನಾವು 6ಅನ್ನು ಬರೆದ್ವಿ. ನಂತರ ನಾವು ವೈನ ಬೆಲೆಯನ್ನು 0 ಹಾಕೋಣ. ಇಲ್ಲಿ ವೈ ಮುಂದೆ ವೈನ ಬೆಲೆಯನ್ನು 0 ಹಾಕೋಣ. ವೈ ಬೆಲೆ 0 ಆದಾಗ ವೈ ಇರಲ್ಲ. ಅಲ್ಲಿ ವೈ 0 ಆಗಿರೋದ್ರಿಂದ ವೈ ಇರಲ್ಲ. ಕೇವಲ ಏನು ಉಳ್ಕೊಳ್ಳುತ್ತೆ? ಎಕ್ಸ್ ಉಳ್ಕೊಳ್ಳುತ್ತೆ. ಎಕ್ಸ್ನ ಬೆಲೆ ಎಷ್ಟು? 6. ಅದಕ್ಕೆ ನಾವಿಲ್ಲಿ ವೈ 0 ಆದಾಗ ಎಕ್ಸ್ ಎಷ್ಟಾಗತ್ತೆ? 6 ಆಗುತ್ತೆ. 6 ಬರೆಯೋಣ. ಎಕ್ಸ್ನ ಬೆಲೆ 6 ಬರೆಯೋಣ. ಈಗ 0, 6 ಮತ್ತು 6, 0 ಎನ್ನುವ 2 ಜೊತೆ ನಿರ್ದೇಶಾಂಕಗಳು ನಮಗೆ ಸಿಕ್ಕಿದ್ವು. ಎಕ್ಸ್ ಬೆಲೆ 0 ಆದಾಗ ವೈ ಬೆಲೆ 6, ವೈ ಬೆಲೆ 0 ಆದಾಗ ಎಕ್ಸ್ ಬೆಲೆ 6. 0, 6 ಮತ್ತು 6, 0 ಈ 2 ಜೊತೆ ನಿರ್ದೇಶಾಂಕಗಳು ನಮಗೆ ದೊರಕಿದ್ವು. ಈಗ ಎರಡನೇ ಸಮೀಕರಣ ಬರೆಯೋಣ. ಏನದು? 2x + y = 10. ಕೊಟ್ಟಂತಹ ಎರಡನೇ ಸಮೀಕರಣ ಯಾವುದು? 2x + y = 10. ಇಲ್ಲೂ ಕೂಡ ನಾವು ಅದೇ ರೀತಿ ಕಾಲಮ್ ಹಾಕೊಳ್ಳೋಣ. ಈಗ x ಮತ್ತು y ಬರೆಯೋಣ. ಎಕ್ಸ್ನ ಬೆಲೆಯನ್ನು ಎಕ್ಸ್ ನೇರಕ್ಕೆ ಇಲ್ಲಿ 0 ಹಾಕೋಣ. 0 ಬರೆಯೋಣ. ಈಗ x 0 ಆದಾಗ ಸಂಪೂರ್ಣ 2x 0 ಆಗುತ್ತೆ. ಅಂದರೆ ಇಲ್ಲಿ x ಇರೋದೇ ಇಲ್ಲ, ಕೇವಲ y ಮಾತ್ರ ಉಳ್ಕೊಳ್ಳುತ್ತೆ. ಅಂದರೆ y = ಎಷ್ಟು ಬಂತು? 10 ಬಂತು. ಅದಕ್ಕೆ ನಾವು yನ ಬೆಲೆ ಎಷ್ಟು ಬರೆಯೋಣ? yನ ಬೆಲೆ 10 ಬರೆಯೋಣ. x 0 ಆದಾಗ yನ ಬೆಲೆ ಎಷ್ಟು ಬಂತು? 10 ಬಂತು. yನ ಬೆಲೆಯನ್ನು 10 ಬರೆಯೋಣ. ಈಗ y 0 ಮಾಡೋಣ. y 0 ಅಂದರೆ ಇಲ್ಲಿ y ನೇರಕ್ಕೆ ಬರುತ್ತೆ. ನಾವು y 0ಯನ್ನು ಬರೆಯೋಣ ಇಲ್ಲಿ. ಆಗ ಎಕ್ಸ್ನ ಬೆಲೆಯನ್ನು ಇಲ್ಲಿ ನಾವು ಬರಿಬೇಕು. ಎಕ್ಸ್ನ ಬೆಲೆ ಎಷ್ಟಾಗತ್ತೆ? y 0 ಆದಾಗ ಇಲ್ಲಿ y ಇರಲ್ಲ, ಕೇವಲ ಎಕ್ಸ್ ಉಳ್ಕೊಳ್ಳುತ್ತೆ. ಏನಾಯ್ತು ಅವಾಗ? 2x = 10 ಆಯಿತು. 2x = 10 ಆಗುತ್ತೆ. y 0 ಆದಾಗ 2x = ಏನು ಬಂತು? 10 ಬಂತು. ಈಗ 2x = 10 ಆದರೆ x ಏನಾಗುತ್ತೆ? 10/2 ಆಗುತ್ತೆ. ಯಾಕಂದರೆ ನಮಗೆ ಬೇಕಾಗಿರೋದು x ಬೆಲೆ. ಇಲ್ಲಿ ಇರೋದು 2x ಬೆಲೆ, ನಮಗೆ ಬೇಕಾಗಿರೋದು ಎಕ್ಸ್ನ ಬೆಲೆ ಆಗಿರೋದ್ರಿಂದ ನಾವು x ಏನಾಗುತ್ತೆ? ಈ 2 ಬಲಭಾಗಕ್ಕೆ ಹೋಗಬೇಕು. ಹೋದಾಗ 10/2 ಆಗುತ್ತೆ. 10/2 ಅಂತಂದರೆ ಇಲ್ಲಿ ನಾವು ಭಾಗಿಸಿದ್ರೆ 10ಅನ್ನು 2ರಿಂದ ಭಾಗಿಸಿದ್ರೆ 2 1 2, 2 5 10 ಬಂತು. ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು ಬಂತು? 5 ಬಂತು. ಎಕ್ಸ್ನ ಬೆಲೆ 5 ಬಂತು. ಇಲ್ಲಿ ಬರೆಯೋಣ. ಅಂದರೆ 2x + y = 0ಯಲ್ಲಿ ಎಕ್ಸ್ನ ಬೆಲೆ 0 ಆದಾಗ ವೈನ ಬೆಲೆ ಎಷ್ಟು? 10. ಎಕ್ಸ್ನ ಬೆಲೆ 0 ಆದಾಗ ವೈನ ಬೆಲೆ 10.
ವೈನ ಬೆಲೆ 0 ಆದಾಗ ಎಕ್ಸ್ನ ಬೆಲೆ ಎಷ್ಟು ಬರುತ್ತೆ? 5 ಬರುತ್ತೆ. ಇಲ್ಲಿ 2x = 10 ಬರೋದ್ರಿಂದ x = 5 ಆಗುತ್ತೆ. 10/2 ಆಗುತ್ತೆ. ಈಗ ನಾವು ಇದಕ್ಕೆ ನಕ್ಷೆಯನ್ನು ಎಳೆಯೋಣ. ಇಲ್ಲಿ ಈ ಎರಡು ನಿರ್ದೇಶಾಂಕಗಳ ಪಟ್ಟಿಯನ್ನು ಉಪಯೋಗಿಸ್ಕೊಂಡು ನಾವು x + y = 6, 2x + y = 10 ಈ ಸಮೀಕರಣಗಳ ಜೋಡಿಗೆ ನಕ್ಷೆಯನ್ನು ಎಳೆದುಬಿಟ್ಟು ಪರಿಹಾರವನ್ನು ಕಂಡುಹಿಡಿಯೋಣ. ಈಗ ನಾವು x + y = 6 ಮತ್ತು 2x + y = 10 ಈ ಎರಡು ಸಮೀಕರಣಗಳ ನಕ್ಷೆಯನ್ನು ಎಳೆಯೋಣ. x + y = 6ಗೆ ನಿರ್ದೇಶಾಂಕಗಳ ಜೋಡಿ 0, 6, 6, 0 ಮತ್ತು 2x + y = 0 ನಿರ್ದೇಶಾಂಕಗಳ ಜೋಡಿ 0, 10, 5, 0. ಈಗ ನಾವು ನಕ್ಷೆಯಲ್ಲಿ x ಅಕ್ಷ ಮತ್ತು y ಅಕ್ಷವನ್ನು ಗುರುತಿಸೋಣ. ಇಲ್ಲಿ ಇದು x ಅಕ್ಷ x ಮತ್ತು y ಇದು y ಅಕ್ಷ. ಈಗ ನಾವು x ಅಕ್ಷದ ಮೇಲೆ ಇರುವಂತಹ ಗರಿಷ್ಠ ಸಂಖ್ಯೆಯನ್ನು ಗಮನಿಸೋಣ. ಇಲ್ಲಿ 6 ಇದೆ, ಇಲ್ಲಿ 5 ಇದೆ. ಗರಿಷ್ಠ ಎಷ್ಟಾಗುತ್ತೆ? 6 ಆಗುತ್ತೆ. ಹಾಗೆ y ಅಕ್ಷದ ಮೇಲೆ ಗರಿಷ್ಠ 10 ಇದೆ. ಅದಕ್ಕೆ ನಾವು ನಕ್ಷೆಗೆ ಬಂದಾಗ ಇಲ್ಲಿ ಇದು 0, 0 ಆಗುತ್ತೆ. ಒರಿಜಿನ್ ಅಂತ ಹೇಳ್ತೀವಿ, ಮೂಲ ಬಿಂದು ಆಗುತ್ತೆ. ಅಲ್ಲಿಂದ ನಾವು x ಅಕ್ಷದ ಮೇಲೆ ಮತ್ತು y ಅಕ್ಷದ ಮೇಲೆ ನಂಬರ್ಗಳನ್ನು ಹಾಕಬೇಕು. ಅದಕ್ಕೆ ನಾವು ಸ್ಕೇಲನ್ನು ಬರೀಬೇಕು. ಇಲ್ಲಿ ಗರಿಷ್ಠ 11ರವರೆಗೆ ಹಾಕೊಳ್ಳೋಣ. ಒಂದೊಂದು ಬಾಕ್ಸಿಗೆ ಒಂದೊಂದು ಹಾಕ್ಕೊಂಡಿದ್ದೀವಿ. ಅಂದರೆ 1 ಸೆಂಟಿಮೀಟರ್ = 1 ಮಾನ ಅಂತ ತೊಗೊಂಡಿದ್ದೀವಿ ನಾವು. 1, 2, 3, 4 ಅಂತ 2 ಅಕ್ಷದ ಮೇಲೆ ಗುರುತಿಸಿದ್ದೀವಿ. 1, 2, 3 ಹೀಗೆ ಒಂದೊಂದು ಬಾಕ್ಸಿಗೆ ಒಂದೊಂದು ಮಾನವನ್ನು ತೊಗೊಂಡಿದ್ದೀವಿ. x ಅಕ್ಷದ ಮೇಲೂ ಕೂಡ ಅದೇ ರೀತಿ ಮತ್ತು y ಅಕ್ಷದ ಮೇಲೆ ಕೂಡ ಅದೇ ರೀತಿ. ಅದಕ್ಕಾಗಿ ನಾವು ಇಲ್ಲಿ ಸ್ಕೇಲ್ ಏನು ತೊಗೊಂಡಂಗಾಯಿತು? ಸ್ಕೇಲ್ ಇದು 1 ಸೆಂಟಿಮೀಟರ್ = 1 ಮಾನ. ಈಗ ನಾವು ಮೊದಲನೆಯ ನಕ್ಷೆಯನ್ನು ಎಳೆಯೋಣ. 0, 6 x 0 ಇದೆ ಮತ್ತು y 6 ಇದೆ. 0ದಿಂದ 6ಗೆ ಹೋಗೋಣ. ಇಲ್ಲಿ 0 ಇದೆ, xನ ಬೆಲೆ 0. ಅಲ್ಲಿಂದ ನಾವು 6ಗೆ ಹೋಗಬೇಕಂದ್ರೆ ಇಲ್ಲಿಗೆ ಬರಬೇಕು. ಇದು 0, 6 ಆಯಿತು. ನಂತರ ಎರಡನೇ ನಿರ್ದೇಶಾಂಕ ನೋಡೋಣ. 6, 0 ಇದೆ. 6, 0 ಇದು x ಅಕ್ಷದ ಮೇಲೆ ಬರುತ್ತೆ. ಇದು x ಅಕ್ಷದ ಮೇಲೆ ಬರುತ್ತೆ. ನಾವು ಇಲ್ಲಿ ಬಿಂದುವನ್ನು ಈ ರೀತಿಯಾಗಿ ಗುರುತಿಸೋಣ. ಇದು 6, 0. ಈಗ ನಾವು ಇಲ್ಲಿ 0, 6 ಮತ್ತು 6, 0ಯನ್ನು ಕೂಡಿಸೋಣ. ಒಂದು y ಅಕ್ಷದ ಮೇಲೆ ಬರುತ್ತೆ, ಇನ್ನೊಂದು x ಅಕ್ಷದ ಮೇಲೆ ಬರುತ್ತೆ. ಇವೆರಡನ್ನು ನಾವಿಲ್ಲಿ ಕೂಡಿಸೋಣ. ನಂತರ ಎರಡನೇ ನಕ್ಷೆ ಇಲ್ಲಿ 0, 10 ಇದು y ಅಕ್ಷದ ಮೇಲೆ ಬರುತ್ತೆ. 5, 0 ಇದು x ಅಕ್ಷದ ಮೇಲೆ ಬರುತ್ತೆ. 0, 10 ನಾವಿಲ್ಲಿ ಗುರುತಿಸೋಣ. 0 ನೇರಕ್ಕೆ 10ಗೆ ಹೋಗೋಣ. y ಅಕ್ಷದ ಮೇಲೆ ಬರುತ್ತೆ. ಇದು 0, 10. ಹಾಗೆ ಎರಡನೇ ನಿರ್ದೇಶಾಂಕ 5, 0 ಇದು x ಅಕ್ಷದ ಮೇಲೆ ಬರುತ್ತೆ. x ಅಕ್ಷದ ಮೇಲೆ ಬರುತ್ತೆ. 5, 0 ಇದು 5, 0. ಈಗ ನಾವು ಈ ಎರಡೂ ಬಿಂದುಗಳನ್ನು ಸೇರಿಸಿ ಎರಡನೇ ನಕ್ಷೆ ಆಗುತ್ತೆ. ಇಲ್ಲಿ 5, 0 ಮತ್ತು 10, 0 ಈ ಎರಡೂ ನಕ್ಷೆಗಳನ್ನು ಸೇರಿಸೋಣ. ಇಲ್ಲಿ ಮೊದಲನೆಯ ನಕ್ಷೆ ಏನು? x + y = 6. ಎರಡನೆಯ ನಕ್ಷೆ 2x + y = 10. ಈ ಎರಡೂ ನಕ್ಷೆಗಳು ಯಾವ ಬಿಂದುವಿನಲ್ಲಿ ಸಂಧಿಸ್ತಾ ಇದ್ದಾವೆ ಅನ್ನೋದನ್ನು ನಾವು ಮಾರ್ಕ್ ಮಾಡೋಣ. ಮತ್ತು ಆ ಬಿಂದುವನ್ನು x ಅಕ್ಷಕ್ಕೆ ಸೇರುವಂತೆ ಲಂಬ ಮತ್ತು ಅದೇ ಬಿಂದುವು y ಅಕ್ಷಕ್ಕೆ ಸೇರುವಂತೆ ಇನ್ನೊಂದು ಲಂಬವನ್ನು ಎಳೆಯೋಣ. ಇಲ್ಲಿ ಇದು x ಅಕ್ಷವನ್ನು 4ರಲ್ಲಿ ಸಂಧಿಸಿದೆ, y ಅಕ್ಷವನ್ನು 2ರಲ್ಲಿ ಸಂಧಿಸಿದೆ. ಇದು xನ ಬೆಲೆ, ಇದು yನ ಬೆಲೆ. ಆದ್ದರಿಂದ x = ಎಷ್ಟಾಯಿತು? x = 4, y = 2. ಪರಿಹಾರ ಏನು ಅಂತಾಯಿತು? ಪರಿಹಾರ x = 4,
y is equals to 2. ಹೀಗೆ ನಾವು ನಕ್ಷೆಯ ಮೂಲಕ ಕೊಟ್ಟಂತಹ ಎರಡು ಸಮೀಕರಣಗಳನ್ನು ಬಿಡಿಸಿದ್ವಿ. ಯಾವ ಎರಡು ಸಮೀಕರಣವನ್ನು? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 6 ಮತ್ತು 2x ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10. 36ನೇ ಪ್ರಶ್ನೆ. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ. ಇಲ್ಲಿ ನಾವು ಏನು ಗಮನಿಸಬೇಕು ಅಂತಂದರೆ, ಇದು ಕೋ ಸಮರೂಪತೆಯ ನಿಯಮದ ಮೇಲಿನ ಪ್ರಮೇಯ ಅನ್ನೋದನ್ನು, ಇದು ಕೋ ಕೋನ ಸಮರೂಪತೆಯ ನಿಯಮದ ಹೇಳಿಕೆ. ಈ ಒಂದು ಪ್ರಮೇಯ, ಈ ಪ್ರಮೇಯವನ್ನು ನೀವು ಸಾಧಿಸೋದನ್ನು ಕಲಿಬೇಕು. ಇದು ನೇರ ಪ್ರಶ್ನೆ, ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಗೆ ಸಿಗುತ್ತೆ, ಇಲ್ಲ ನಿಮ್ಗೆ ತರಗತಿಯಲ್ಲಿ ಶಿಕ್ಷಕರು ಮಾಡಿಸಿರ್ತಾರೆ. 35ನೇ ಪ್ರಶ್ನೆ. ಏನಿದೆ ಪ್ರಶ್ನೆ? ಅದು ಒಂದು ಸಮಾಂತರ ಶ್ರೇಣಿಯ 11ನೇ ಮತ್ತು 8ನೇ ಪದಗಳ ಅನುಪಾತ 3:2 ಆಗಿದೆ. ಈ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಮೊತ್ತಗಳ ಅನುಪಾತವನ್ನು ಕಂಡುಹಿಡಿಯಿರಿ. ಇಲ್ಲಿ ಏನನ್ನು ಕೊಟ್ಟಿದ್ದಾರೆ? 11ನೇ ಪದ ಮತ್ತು 8ನೇ ಪದಗಳ ನಡುವೆ ಇರುವ ಅನುಪಾತ ಅಂದರೆ A11 A8 ಇಸ್ ಈಕ್ವಲ್ಸ್ ಟು 3:2 ಅಂತ ಕೊಟ್ಟಿದ್ದಾರೆ. ನಾವು ಏನನ್ನು ಕಂಡುಹಿಡಿಬೇಕು? ಮೊದಲ 5 ಪದಗಳ ಮತ್ತು ಮೊದಲ 20 ಪದಗಳ ಮೊತ್ತಗಳ ಅನುಪಾತ ಅಂದರೆ S5:S21 ನಾವು ಕಂಡುಹಿಡಿಬೇಕು. ಮಕ್ಕಳೇ, ನಾವೀಗ A11 ಮತ್ತು A8 ಈ ಎರಡು ಪದಗಳ ಮೊತ್ತದ ಅನುಪಾತ 3:2 ಇದೆ ಅನ್ನೋದನ್ನು ಮೊದಲು ಬರ್ಕೊಂಡು ಆಮೇಲೆ ಇದನ್ನು ಕಂಡುಹಿಡಿಯೋಣ. ಇಲ್ಲಿ ಕೊಟ್ಟಿರುವ ಅನುಪಾತ ಏನು? A11 A8 ಈಕ್ವಲ್ಸ್ ಎಷ್ಟು ಕೊಟ್ಟಿದ್ದಾರೆ? 3:2. ನಾವು ಇದನ್ನು ಅಂಶ ಮತ್ತು ಛೇದದ ರೂಪದಲ್ಲಿ ಅಂದರೆ ಭಿನ್ನರಾಶಿಯ ರೂಪದಲ್ಲಿ ಎರಡೂ ಕಡೆಯನ್ನು ಬರ್ಕೊಳ್ಳೋಣ. ಎಡಭಾಗ ಮತ್ತು ಬಲಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರ್ಕೊಳ್ಳೋಣ. ಅಂದರೆ ಏನಾಗುತ್ತೆ? ಇದು A11 A8. A11 ಅನುಪಾತ A8 ಅಂದರೆ A11 ಅಂಶದಲ್ಲಿ ಬರಿಬೇಕು ಮತ್ತು A8 ಛೇದದಲ್ಲಿ ಬರಿಬೇಕು. ಈಕ್ವಲ್ಸ್ ಇಲ್ಲಿ 3 ಅಂಶದಲ್ಲಿ ಬರಿಬೇಕು, 2 ಛೇದದಲ್ಲಿ ಬರಿಬೇಕು. ಅಂದರೆ A11/A8 ಇಸ್ ಈಕ್ವಲ್ಸ್ ಟು ಏನಾಯಿತು? 3/2 ಆಯಿತು. ಈಗ A11 ಅಂದರೆ ನಮಗೆ ಗೊತ್ತಿದೆ A+10D. ಏನಿದು? A+10D. A8 ಅಂತಂದರೆ A+7D. ಇದು ನಿಮಗೆ ಗೊತ್ತಿರಬೇಕು. ಇಲ್ಲಿ ಎಷ್ಟಿದೆಯಲ್ಲ ಅಷ್ಟಕ್ಕಿಂತ ಒಂದು ಕಡಿಮೆ ಡಿ ಬರುತ್ತೆ. ಯಾಕಂದರೆ AN ಇಸ್ ಈಕ್ವಲ್ಸ್ ಟು A+n-1 ಇಂಟು ಡಿ ಇರೋದ್ರಿಂದ ನೇರವಾಗಿ ನಾವು ಇದನ್ನು ಬರಿಬೋದು. A11 ಅಂದ್ರೇನು? A+10D. A8 ಅಂತಂದರೆ A+7D ಆಯಿತು. ಮತ್ತು ಬಲಭಾಗವನ್ನು RHS ಹಾಗೆ ಬರೆಯೋಣ. ಏನದು? 3/2. ಈಗ ಮುಂದಿನ ಹಂತದಲ್ಲಿ ನಾವು ಓರೆ ಗುಣಾಕಾರ ಅಂದರೆ ಇದರ ಅಂಶ, ಎಡಭಾಗದ ಅಂಶ, ಬಲಭಾಗದ ಛೇದ ಇವೆರಡನ್ನು ಗುಣಿಸ್ಬೇಕು. ಅಂದರೆ ಏನಾಯ್ತು? ಇಲ್ಲಿ 2 ಇಂಟು A+10D ಆಯಿತು. 2 ಇಂಟು A+10D ಬರೆಯೋಣ. ಅದನ್ನು A+10D ಆಯಿತು. ಇಲ್ಲಿ 3 ಇಂಟು A+7D ಆಯಿತು. 3 ಇಂಟು A+7D. ಈಗ ನಾವು 2ರಿಂದ Aಗೆ ಮತ್ತು 2ರಿಂದ 10ಕ್ಕೆ ಇಲ್ಲಿ ಗುಣಿಸೋಣ. 2 ಇಂಟು A ಅಂದ್ರೇನು? 2A ಪ್ಲಸ್ 2 ಇಂಟು 10D 20D ಈಕ್ವಲ್ಸ್ ಇದನ್ನು ಗುಣಿಸೋಣ. 3 ಇಂಟು A 3A ಪ್ಲಸ್ 3 ಇಂಟು 7D 3 21D ಆಗುತ್ತೆ. ಈಗ ನಾವು ಇಲ್ಲಿ A ಮತ್ತು Dಗಳನ್ನು ಒಂದು ಕಡೆ ಮಾಡ್ಕೊಳ್ಳೋಣ. ಅಂದರೆ 2A ಮತ್ತು 3Aಯನ್ನು ಎಡಭಾಗದಲ್ಲಿ ತೊಗೊಳ್ಳೋಣ, 20D ಮತ್ತು 21Dಯನ್ನು ಬಲಭಾಗದಲ್ಲಿ ಇಟ್ಕೊಳ್ಳೋಣ. ಅದಕ್ಕೆ ನಾವು ಇಲ್ಲಿ ಯಾವುದನ್ನು ಯಾವ ಕಡೆಗೆ ವರ್ಗಾಯಿಸಬೇಕು? 2Aಯನ್ನು ಎಡಭಾಗದಲ್ಲಿ ಇಟ್ಕೊಳ್ಳೋಣ. 2A ಇದ್ರ ಜೊತೆ ಬಲಭಾಗದಲ್ಲಿ ಇರುವಂತಹ 3Aಯನ್ನು ಎಡಭಾಗಕ್ಕೆ ವರ್ಗಾಯಿಸೋಣ. 3A ಬಂತು ಈಕ್ವಲ್ಸ್ ಇಲ್ಲಿ ಇದನ್ನು ಇಲ್ಲೇ ಬರ್ಕೊಳ್ಳೋಣ 21D ಮತ್ತು ಎಡಭಾಗದಲ್ಲಿರುವ
20 ಡಿಯನ್ನು ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ, ವರ್ಗಾಯಿಸೋಣ. ಈಗ ಇಲ್ಲಿ 2a ಮೈನಸ್ 3a, ನಾವು ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಬಂದಿರೋದ್ರಿಂದ ಕಳಿಬೇಕಾಗತ್ತೆ. 2ರಲ್ಲಿ 3 ಕಳಿಲಿಕ್ಕಾಗತ್ತಾ? ಇಲ್ಲ. 3ರಲ್ಲಿ 2ಅನ್ನು ಕಳೀರಿ. 3ರಲ್ಲಿ 2 ಹೋದರೆ ಎಷ್ಟು ಬರುತ್ತೆ? 1 ಬರುತ್ತೆ, 1a ಬರುತ್ತೆ. ಬಟ್ ಚಿಹ್ನೆಯನ್ನು ಯಾವ್ದು ಹಾಕಬೇಕು? ನಾವು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಹಾಕಬೇಕು. ಇದು -1a ಈಕ್ವಲ್ಸ್ 21d ಮೈನಸ್ 20d ಅಂದರೆ ಡಿ ಆಗುತ್ತೆ. ಅಂದರೆ a ಈಸ್ ಈಕ್ವಲ್ಸ್ ಟು, ಇಲ್ಲಿ ಸೈನ್ ಚೇಂಜ್ ಮಾಡೋಣ, ಮೈನಸ್ a ಈಸ್ ಈಕ್ವಲ್ಸ್ ಟು ಡಿ ಇದೆ, a ಈಸ್ ಈಕ್ವಲ್ಸ್ ಟು ಮೈನಸ್ ಡಿ ಅಂತ ಬರೆಯೋಣ. ಇದು ನಡೆಯುತ್ತೆ, ಇದನ್ನು ಕೂಡ ನಾವು ತಗೋಬೋದು. ಇಲ್ಲಿ ಹೀಗೆ ಇಟ್ಕೊಳ್ಳೋಣ. ಕೇಳಿರೋದು ನಮಗೇನು ಕೇಳಿದ್ದಾರೆ? S5 ಅನುಪಾತ S21. ನಾವು ಇದನ್ನು ಕಂಡುಹಿಡಬೇಕು. ಈಗ ಇಲ್ಲಿ S5 ಅಂದರೆ ಮೊದಲ 5 ಪದಗಳ ಮೊತ್ತ, S21 ಅಂತಂದರೆ ಮೊದಲ 21 ಪದಗಳ ಮೊತ್ತ. ಮೊದಲ n ಪದಗಳ ಮೊತ್ತದ ಸೂತ್ರವನ್ನು ಮೊದಲು ನಾವು ಬರ್ಕೊಳ್ಳೋಣ. ಈಗ SN ಸೂತ್ರವನ್ನು ಬರೆಯೋಣ. SN ಈಕ್ವಲ್ಸ್ n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಈ ಸೂತ್ರವನ್ನು ನೀವು ಕಲ್ತಿಟ್ಕೋಬೇಕು. SN ಸೂತ್ರ ಆಗಲಿ, AN ಸೂತ್ರ ಆಗಲಿ, ಎಲ್ಲ ಸೂತ್ರವನ್ನು ಕಲ್ತಿಟ್ಕೊಳ್ಬೇಕಾಗತ್ತೆ. ಈಗ ನಮಗೆ ಬೇಕಾಗಿರೋದೇನು? S5 ಬೈ S21. ಈಗ ನಾವು ಈ SN ಸೂತ್ರವನ್ನು ಎರಡಕ್ಕೂ ಅನ್ವಯಿಸೋಣ. ಅಂಶದಲ್ಲಿ n ಜಾಗದಲ್ಲಿ 5 ಹಾಕೋಣ, ಛೇದದಲ್ಲಿ n ಜಾಗದಲ್ಲಿ 21 ಹಾಕೋಣ. ಅಂದರೆ ಏನಾಗುತ್ತೆ? ಇದು n/2 ಅಂತಂದರೆ S5ಗೆ ಏನಾಗುತ್ತೆ? ಅಂಶದಲ್ಲಿ 5/2 ಬರುತ್ತೆ. ಇದು 5/2. ನಂತರ ಇಲ್ಲಿ ಉಳಿದ ಅಂಶಗಳನ್ನು ಬರೆಯೋಣ. 2a ಇದೆ, a ಜಾಗದಲ್ಲಿ ಏನು ಹಾಕೋಣ? -d. ಅಂದರೆ 2 ಇಂಟು -d ಆಯಿತು. ಪ್ಲಸ್ 5 - 1 ಇದೆ, ಅಂದರೆ ಇಲ್ಲಿ n-1 ಇದೆ, ಇದೇನಾಗುತ್ತೆ? 5 - 1 ಆಗುತ್ತೆ. ಇಂಟು ಡಿ ಬರೆಯೋಣ. ನಂತರ ಕೆಳಭಾಗದಲ್ಲಿ S21 ಇದೆ, ಛೇದದಲ್ಲಿ ಅದನ್ನು 21/2 ಅಂತ ಬರೆಯೋಣ. ಉಳಿದಿರೋದನ್ನು ಇಲ್ಲಿ 2a ಹೇಗೆ ಬರೆದಿದ್ದೀವಲ್ಲ, ಅಲ್ಲೂ ಇಲ್ಲೇನಾಗುತ್ತೆ? 2a ಆಗುತ್ತೆ. 2 ಇಂಟು -d ಆಯಿತು. ಪ್ಲಸ್ ಇಲ್ಲಿ n ಜಾಗದಲ್ಲಿ 21 ಇದೆ, 21 - 1 ಇಂಟು ಡಿ ಆಗುತ್ತೆ. ಇಲ್ಲಿ ಎರಡೂ ಕಡೆಯಲ್ಲಿ ಛೇದದಲ್ಲಿ 2 ಇರೋದ್ರಿಂದ ನಾವು ಅದನ್ನು ಕ್ಯಾನ್ಸಲ್ ಮಾಡ್ಬೋದು. S5 ಬೈ S21 ಈಕ್ವಲ್ಸ್ 2 ಇಂಟು -d ಏನಾಯಿತು? ಅದಕ್ಕೂ ಮೊದಲು ನಾವಿಲ್ಲಿ 5ಅನ್ನು ಬರಿಬೇಕಾಗತ್ತೆ. 5 ಬರೆಯೋಣ. ಇಂಟು 2 ಇಂಟು -d ಅಂದರೆ -2d ಆಯಿತು. -2d ಆಯಿತು. ಪ್ಲಸ್ 5 - 1 ಅಂತಂದರೆ 4. 5 - 1 ಇಂಟು ಡಿ ಅಂದರೆ 4d ಆಯಿತು. ಇಲ್ಲಿ ಕೆಳಭಾಗದಲ್ಲಿ ಛೇದದಲ್ಲಿ ಏನಿದೆ? 21ಅನ್ನು ಬರೆಯೋಣ. 21 2 ಇಂಟು -d -2d ಪ್ಲಸ್ 21 - 1 ಏನಾಗುತ್ತೆ? 20d ಆಗುತ್ತೆ. ನಂತರ S5 ಬೈ S21 ಈಕ್ವಲ್ಸ್ 5/21 ಬರೆಯೋಣ. ನಂತರ ಇಲ್ಲೇನಾಯಿತು? 4d -2d. 4d -2d ಎಷ್ಟು? ಇದು 2d ಆಗುತ್ತೆ. 2d ಬೈ -2d ಪ್ಲಸ್ 20d. 20 - 2 ಅಂದರೆ ಏನಾಯಿತು? 18 ಆಗುತ್ತೆ. 18d ಆಗುತ್ತೆ. ನಂತರ S5 ಬೈ S21 ಈಕ್ವಲ್ಸ್ 2 1 2 9 ಮತ್ತು ಇಲ್ಲಿ ಡಿ ಕ್ಯಾನ್ಸಲ್ ಆಗುತ್ತೆ. 2 1 2 9 ಏನು ಉಳ್ಕೊಳ್ತೀವಿ? 5 ಇಂಟು 1 ಆಗುತ್ತೆ. ಇಲ್ಲಿ ಏನು ಮಾಡಿದ್ವಿ ನಾವು? ಡಿ ಮತ್ತು ಡಿಯನ್ನು ಕ್ಯಾನ್ಸಲ್ ಮಾಡಿದ್ವಿ. 2 1 2 9 ಆಗುತ್ತೆ. ಇಲ್ಲಿ 5ಅನ್ನು ಈ 1ರ ಜೊತೆ ಗುಣಿಸಿ ಬರೆಯೋಣ, 21ಅನ್ನು ಈ 9ರ ಜೊತೆ ಗುಣಿಸಿ ಬರೆಯೋಣ. ಇಲ್ಲ ಮೊದಲು ಬರ್ಕೊಳ್ಳೋಣ. 5/21 ಇಂಟು ಇಲ್ಲಿ ಏನು ಉಳ್ಕೊಳ್ಳಿದೆ? 1
ಇಲ್ಲೇನು ಉಳ್ಕೊಂಡಿದೆ 9, 1/9 ಆಯಿತು. ನಂತರ S/S5/S21 ಈಕ್ವಲ್ಸ್ 5 ಒಂದಲೇ ಏನಾಗುತ್ತೆ 5 ಆಯಿತು. 21 9 ಗುಣಿಸಿ ಬರೆಯೋಣ. 21 × 9, 9 1 9, 9 2 18, 189 ಬರುತ್ತೆ. ಅಂದರೆ S5 ಅನುಪಾತ S21 ಅಂತಂದರೆ 5:189. ಈಗ ನಮಗೆ S5:21 ಸಿಕ್ಕಿದೆ. ಎಷ್ಟದು 5:189 ಎಷ್ಟು ಬರುತ್ತೆ. ನಂತರ 37ನೇ ಪ್ರಶ್ನೆ. ಮರದಿಂದ ಮಾಡಿದ ಸಿಲಿಂಡರ್ನಿಂದ 2 ವೃತ್ತಾಕಾರದ ಅರ್ಧಗೋಳಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ. ಸಿಲಿಂಡರ್ನ ಎತ್ತರ 10 ಸೆಂಟಿಮೀಟರ್ ಮತ್ತು ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್ ಆದರೆ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ. ಮಕ್ಕಳೇ, ಇಲ್ಲಿ ನೀವು 9ನೇ ಕ್ಲಾಸಲ್ಲಿ ಈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಎಲ್ಲ ಸೂತ್ರಗಳನ್ನು ನೀವು ಕಲ್ತಿರ್ತೀರ. ಅದನ್ನು ನೀವು ಇಲ್ಲಿ ಉಪಯೋಗಿಸ್ಕೊಂಡು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಬೇಕು. ಇಲ್ಲಿ ಅವರು ಏನು ಹೇಳಿದ್ದಾರೆ, ಒಂದು ಮರದ ಸಿಲಿಂಡರ್ ಇದೆ. ಇದು ಮರದ ಸಿಲಿಂಡರ್. ಇದು ಫುಲ್ ತುಂಬಿಕೊಂಡಿರುತ್ತೆ, ಹೊಲ ಇರಲ್ಲ, ತೂತಿರಲ್ಲ. ಇದನ್ನು ಕೊರೆದಿದ್ದಾರೆ. ಹೆಂಗೆ ಕೊರೆದಿದ್ದಾರೆ? ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಇದನ್ನು ಕೊರೆದಿದ್ದಾರೆ. ಮೇಲ್ಭಾಗದಲ್ಲಿ ಯಾವ ಆಕಾರದಲ್ಲಿ? ಅರ್ಧಗೋಳದ ಆಕಾರದಲ್ಲಿ. ಕೆಳಭಾಗದಲ್ಲಿಯೂ ಕೂಡ ಅರ್ಧಗೋಳದ ಆಕಾರದಲ್ಲಿ ಇದನ್ನು ಕೊರೆದಿದ್ದಾರೆ. ನಮಗೆ ಏನನ್ನು ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ ಇಲ್ಲಿ? ನಮಗೆ ಹೇಳಿರೋದೇನು? ಈ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ. ಈ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ. ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಇಲ್ಲಿ ಕೊರೆದಿರುವಂತಹ ಭಾಗದ ವಿಸ್ತೀರ್ಣಗಳು ಮತ್ತು ಉಳಿದ ಭಾಗದ ವಿಸ್ತೀರ್ಣ, ಇವುಗಳ ಮೊತ್ತ ಆಗತ್ತೆ. ಇಲ್ಲಿ ಉಳಿದ ಭಾಗದ ವಿಸ್ತೀರ್ಣ ಅಂತಂದರೆ ಸಿಲಿಂಡರ್ನ ಸಂಪೂರ್ಣ ಹೊರಮೈ ವಿಸ್ತೀರ್ಣ ಆಗುತ್ತೆ, ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಇಲ್ಲಿ ಕೊರೆದಾಗ ವೃತ್ತಪಾದಗಳು ಹೋಗಿರ್ತವೆ, ವೃತ್ತಪಾದಗಳು ಇರೋದ್ರಿಲ್ಲ. ಅದಕ್ಕಾಗಿ ಸಂಪೂರ್ಣವಾಗಿ ಇದರ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ನಮಗೆ ಗೊತ್ತಿದೆ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ 2πr/h ಪ್ಲಸ್ ಮತ್ತು ಇಲ್ಲಿ ಮೇಲ್ಭಾಗದಲ್ಲಿ ಒಂದು ಅರ್ಧಗೋಳದ ಆಕಾರದ ಕೆತ್ತನೆ ನಡೆದಿದೆ. ಅದೇ ರೀತಿಯಾಗಿ ಕೆಳಭಾಗದಲ್ಲಿಯೂ ಕೂಡ ಅರ್ಧಗೋಳ ಆಕಾರದ ಕೆತ್ತನೆ ನಡೆದಿದೆ. ಅಂದರೆ ಕೊರೆದು ತೆಗೆದಿದ್ದೀವಿ, ಆ ಆಕಾರದಲ್ಲಿ ಬರುವಂತೆ ನಾವು ಆ ಮರದ ಭಾಗವನ್ನು ಕೆತ್ತು ತೆಗೆದಿದ್ದೀವಿ. ಅಂದರೆ ಇಲ್ಲಿ ಏನಾಗುತ್ತೆ, ಇವೆರಡರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೂಡ ನಾವು ಇಲ್ಲಿ ಕೂಡಿಸ್ಬೇಕಾಗತ್ತೆ. ಅಂದರೆ 2 ಇದೆ, 2 ಅರ್ಧಗೋಳ ಇರೋದರಿಂದ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ನಿಮಗೆ ಗೊತ್ತಿದೆ. ಅದು 2πr². ಅಂದರೆ 2 ಇರೋದರಿಂದ 2 ಇಂಟು ಆಗಿ ಬರುತ್ತೆ. ಇಲ್ಲಿ ಎರಡಕ್ಕೂ ತ್ರಿಜ್ಯ ಒಂದೇ ಇರುತ್ತೆ. ಯಾಕೆಂತಂದರೆ ಸಿಲಿಂಡರ್ನೇ ನಾವು ಕೊರೆದು ಅರ್ಧಗೋಳಾಕೃತಿಯಲ್ಲಿ ಇಲ್ಲಿ ಆಕಾರವನ್ನು ಕೊಟ್ಟಿರೋದ್ರಿಂದ ಅದೇ ತ್ರಿಜ್ಯ ಇರುತ್ತೆ. ಆ ತ್ರಿಜ್ಯವನ್ನು ನಾವು ಈ 2 ಅರ್ಧಗೋಳಗಳಿಗೆ ಉಪಯೋಗಿಸ್ಬೇಕು. ಮತ್ತು ಇದರ ಎತ್ತರ ಕೊಟ್ಟಿದ್ದಾರೆ, ಹೆಚ್ಚನ್ನು. ಸಿಲಿಂಡರ್ನ ಹೆಚ್ಚು ಎಷ್ಟಾಗತ್ತೆ, ಎತ್ತರ ಎಷ್ಟಾಗತ್ತೆ? 10 ಸೆಂಟಿಮೀಟರ್ ಆಗುತ್ತೆ. ಈಗ ನಾವು ಇಲ್ಲಿ ಬರೆಯೋಣ. ಸಿಲಿಂಡರ್ ಮತ್ತು ಅರ್ಧಗೋಳಗಳಿಗೆ, ಸಿಲಿಂಡರ್ ಮತ್ತು ಅರ್ಧಗೋಳಗಳಿಗೆ ಏನು ಒಂದೇ ಇರುತ್ತೆ? ತ್ರಿಜ್ಯ ಒಂದೇ ಇರುತ್ತೆ. ಅದಕ್ಕೆ r = ತ್ರಿಜ್ಯ ಎಷ್ಟಿದೆ ಇಲ್ಲಿ? ತ್ರಿಜ್ಯವನ್ನು ಎಷ್ಟು ಕೊಟ್ಟಿದ್ದಾರೆ? ತ್ರಿಜ್ಯ ಇದು 3.5 ಸೆಂಟಿಮೀಟರ್ ಇದೆ. ಎಷ್ಟಿದೆ? 3.5 ಸೆಂಟಿಮೀಟರ್ ಇದೆ. ನೀವು ಪ್ರಶ್ನೆಯನ್ನು ಸರಿಯಾದ ರೀತಿಯಲ್ಲಿ ಓದಿ, ನಿಮಗೆ r ಎಷ್ಟು ಅನ್ನೋದು ಗೊತ್ತಾಗುತ್ತೆ. ನಂತರ ಸಿಲಿಂಡರ್ನ ಎತ್ತರ. ಸಿಲಿಂಡರ್ನ ಎತ್ತರ h = ಎಷ್ಟು ಕೊಟ್ಟಿದ್ದಾರೆ?
ಪ್ರಶ್ನೆಯಲ್ಲಿ ಓದಿ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 10 ಸೆಂಟಿಮೀಟರ್. ಈಗ ಬರೆಯೋಣ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ಸ್ ಏನಾಗುತ್ತೆ? ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ. ಎರಡು ಒಂದೇ ಆಗುತ್ತೆ ಸಿಲಿಂಡರ್ಗೆ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ 2 ಇಂಟು ಏನು? ಅರ್ಧಗೋಳದ ವಿಸ್ತೀರ್ಣ ಅಥವಾ 2 ಅರ್ಧಗೋಳದ ವಿಸ್ತೀರ್ಣ ಅಂತ ಬರೆಯೋಣ. 2 ಅರ್ಧಗೋಳದ ವಿಸ್ತೀರ್ಣ ಬರೆಯೋಣ. 2 ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ ವಿಸ್ತೀರ್ಣ. ಇವೆರಡನ್ನು ಇಲ್ಲಿ ಕೂಡಿಸ್ಬೇಕು ನಾವು. ಯಾವುದನ್ನು? ಈ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಯಾವ್ಯಾವುದರ ಮೊತ್ತ ಆಗಿರುತ್ತೆ? ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನು? 2 ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಆಗುತ್ತೆ. ಈಗ ಎರಡಕ್ಕೂ ನಾವು ಸೂತ್ರ ಬರೆಯೋಣ. ಏನಾಗತ್ತಿದು? ಇಲ್ಲಿ ಈಕ್ವಲ್ಸ್ ಕೆಳಗಡೆ ಈಕ್ವಲ್ಸ್ ಹಾಕೋಣ. ಸಿಲಿಂಡರ್ನ ವಕ್ರ ಮೇಲ್ಮೈಯನ್ನು ಕಂಡುಹಿಡಿಯುವ ಸೂತ್ರ, ಇದನ್ನು ನೀವು ನೆನ್ಪಿಟ್ಕೊಂಡು ಬರೀಬೇಕು. ಏನದು? 2πRh ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ಏನದು? ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ 2 ಇಂಟು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಕೇವಲ ಇಲ್ಲಿ ವಕ್ರ ಮೇಲ್ಮೈ ಭಾಗ ಮಾತ್ರ ವಿಸ್ತೀರ್ಣಕ್ಕೆ ನಾವು ಪರಿಗಣಿಸಬೇಕು. ಇಲ್ಲಿ ವೃತ್ತಪಾದವನ್ನು ಬಿಡಬೇಕಾಗತ್ತೆ. ಅಂದರೆ ಅದೆಷ್ಟು ಬರುತ್ತೆ? 2 ಇಂಟು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ 2πr². ಇಲ್ಲಿ ಇದು ನಿಮಗೆ ಗೊತ್ತಿದ್ದರೆ ಮಾತ್ರ ನೀವು ಲೆಕ್ಕವನ್ನು ಮಾಡ್ಬೋದು, ಇಲ್ಲ ಅಂದರೆ ಬರಲ್ಲ, ನಿಮಗೆ ಮಾರ್ಕ್ಸ್ ಕೂಡ ಸಿಗಲ್ಲ. ಅದಕ್ಕೆ ಮಕ್ಕಳೇ ಕಲಿಬೇಕಿದನ್ನು. ಈಗ ನಾವೇನು ಮಾಡಬೇಕಂದ್ರೆ ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಅದನ್ನು ಹೊರಗಡೆ ತೆಗೆಯೋಣ. ಆಮೇಲೆ ಪೈ ಇದೆ, ಪೈಯನ್ನು ಕೂಡ ಹೊರಗಡೆ ತೆಗೆಯೋಣ. ಮತ್ತು ಇಲ್ಲಿ r ಇದೆ, r² ಇದೆ. ಎರಡರದ್ದು r ಒಂದೇ ಆಗಿರೋದ್ರಿಂದ ಅದನ್ನು ಕೂಡ ನೀವು ಹೊರಗಡೆ ತೆಗಿಬೋದು. ಈಗ ನಾವು 2 ತೆಗೆಯೋಣ ಹೊರಗಡೆ. 2 ಆಯಿತು. ಪೈಯನ್ನು ಹೊರಗಡೆ ತೆಗೆಯೋಣ. ಪೈ ಆಯ್ತು ಇಲ್ಲಿ. ಆಮೇಲೆ r ಮತ್ತು r²ಅಲ್ಲಿ rನ್ನು ಹೊರಗಡೆ ತೆಗೆಯೋಣ. ಯಾಕಂದರೆ ಮೊಸ r ಮತ್ತು r² ಮೊಸ r ಆಗುತ್ತೆ. rನ್ನೇ ಹೊರಗಡೆ ತೆಗಿಬೇಕು, r² ಬರಲ್ಲ. ಈಗ ಇಲ್ಲಿ 2πr ಹೊರಗಡೆ ಇರೋದ್ರಿಂದ ಏನು ಉಳ್ಕೊಳ್ತು? ಹೆಚ್ಚು ಉಳ್ಕೊಂಡಿದೆ. ಹೆಚ್ಚನ್ನು ಇಲ್ಲಿ ಬರೆಯೋಣ. ಪ್ಲಸ್ ಈಗ ಈ 2 ಹೊರಗಡೆ ಇದೆ, ಪೈ ಹೊರಗಡೆ ಇದೆ. ಇಲ್ಲಿ ಉಳ್ಕೊಂಡಿದೆ ಯಾವುದು? 2 ಇದೆ. ಇಲ್ಲಿ 2 ಇದೆ, ಅದನ್ನು ಗಮನಿಸ್ರಿ ನೀವು. 1 ಹೊರಗಡೆ ಇದೆ, 1 2 ಹೊರಗಡೆ ಇರೋದ್ರಿಂದ 1 2 ಉಳ್ಕೊಳತ್ತೆ. ಪೈ ಕೂಡ ಹೊರಗಡೆ ಇರೋದ್ರಿಂದ ಪೈ ಹೊರಗಡೆ ಇದೆ, ಇಲ್ಲಿ ಹೊರಗಡೆ ಇರೋದ್ರಿಂದ ನಾವು ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಈಗ r²ಅಲ್ಲಿ r ಹೊರಗಡೆ ಇರೋದ್ರಿಂದ ಏನಾಗುತ್ತೆ? r ಬರುತ್ತೆ. ಇಲ್ಲಿ r ಇಂಟು r² ಆಗೋದ್ರಿಂದ 2r ಬಂದಂಗೆ ಆಯಿತು. ಈಗ ನಾವು ಬೆಲೆಯನ್ನು ಹಾಕೋಣ. ಈ 2ಅನ್ನು ಬರೆಯೋಣ ಇಲ್ಲಿ. ಹಾಗೆ ಪೈನ ಬೆಲೆ ನಮಗೆ ಗೊತ್ತಿದೆ 22/7 ಅಂತ. ಆಮೇಲೆ rನ ಬೆಲೆಯನ್ನು ಹಾಕಬೇಕು. ನಾವಿಲ್ಲಿ ಸ್ವಲ್ಪ ಈ ಕಡೆ ತೊಗೊಳ್ಳೋಣ. 2 ಇಂಟು ಪೈನ ಬೆಲೆ ಎಷ್ಟು? 22/7. rನ ಬೆಲೆಯನ್ನು ನೀವು ಏನು ಕೊಟ್ಟಿದ್ದಾರೆ ಅನ್ನೋದು ನೀವು ನೆನ್ಪಿಟ್ಕೊಂಡು ಇಲ್ಲಿ ಹಾಕಬೇಕು. r = ಎಷ್ಟು ಕೊಟ್ಟಿದ್ದಾರೆ? 3.5 ಇದೆ. ಹಾಕಿ ಅದನ್ನು. rನ ಬೆಲೆ 3.5 ಬರೀರಿ ಮಕ್ಕಳೇ, 3.5. ಈಗ ಬ್ರ್ಯಾಕೆಟ್ ಹಾಕಿಬಿಟ್ಟು ಹೆಚ್ಚಿನ ಬೆಲೆ ಬರೀಬೇಕು. ಎಷ್ಟು ಕೊಟ್ಟಿದ್ದಾರೆ ನೀವು ಬರ್ಕೊಂಡಿದ್ದೀರಾ? ಎಷ್ಟಿದೆ ಅದು? 10 ಸೆಂಟಿಮೀಟರ್ ಇದೆ. ಅಲ್ಲಿ 10 ಸೆಂಟಿಮೀಟರ್ ಹಾಕೋಣ.
ಹೆಚ್ಚು ಜಾಗದಲ್ಲಿ ಎಷ್ಟಿದೆ 10 ಸೆಂಟಿಮೀಟರ್ ಹಾಕೋಣ. 10 ಬಂತು 10. ಆಮೇಲೆ 2 ಇಂಟು ಪುನಃ ಇಲ್ಲಿ ಆರ್ನ ಬೆಲೆ, ಈ ಎರಡನ್ನು ಇಲ್ಲಿ ಬರೆದ್ವಿ ನಾವು. ಈಗ 6 ಜಾಗದಲ್ಲಿ ಅದರ ಬೆಲೆಯನ್ನು ಹಾಕಬೇಕು. ಎಷ್ಟದು? 3.5. ಈಗ ನಾವು ಮುಂದಿನ ಕೆಲಸ ನೋಡೋಣ. ಇಲ್ಲಿ 2 ಇಂಟು 22 ಇದೆ. 2 ಇಂಟು 22 ಎಷ್ಟು? 44 ಆಗುತ್ತೆ. 2 ಇಂಟು 22 44 ಆಗುತ್ತೆ. ನಂತರ 7 ಒಂದಲೇ 7.5 ಆಗುತ್ತೆ, 0.5. ಯಾಕಂದರೆ 7 5 35, ಅದರಲ್ಲಿ ಪಾಯಿಂಟ್ ಇರೋದ್ರಿಂದ 0.5 ಆಗುತ್ತೆ. ಅದು 44 ಇಂಟು 0.5 ಆಯಿತು. ಈಗ ಬ್ರ್ಯಾಕೆಟ್ ಒಳಗಡೆ ನಾವು ಸಂಕ್ಷೇಪಿಸಬೇಕಾಗತ್ತೆ. ಈ 10 ಹಾಗೆ ಬರೆಯೋಣ. 10 ಪ್ಲಸ್ ಇದನ್ನು ಗುಣಿಸಿ ಬರೆಯೋಣ. 2 ಇಂಟು 3.5, 35 2 70 ನಿಮಗೆ ಗೊತ್ತಿದೆ. ಅಂದರೆ ಇಲ್ಲಿ ಪಾಯಿಂಟ್ ಬರುತ್ತೆ, ಅಂದರೆ 7.0 ಆಯಿತು. 7.0 ಅಂತಂದರೆ 7 ಸಾಕು ನಮಗಿಲ್ಲಿ. ಅಂದರೆ 3.5ರ ಡಬಲ್, 3.5 ಇಂಟು 2 ಅಂತಂದರೆ 7, 3.5 ಇಂಟು 7 ಆಗುತ್ತೆ. 3.5 ಇಂಟು 2 ಅಂತಂದರೆ 7 ಆಗುತ್ತೆ. ಅಂದರೆ 3.5 ಇಂಟು 2 ಅಂತಂದರೆ ಎಷ್ಟು? 7. 35 70 ಆದರೂ ಕೂಡ 7.0 ಆಗುತ್ತದು 7. ಈಗ 44 ಇಂಟು 5 ಗುಣಿಸೋಣ. 44 5ಲೇ ಮಾಡ್ಕೊಳ್ಳೋಣ. 5 4 20, 2 ಕೆರೆ ಬರುತ್ತೆ. 5 4 20 ಪ್ಲಸ್ 2 22 ಬಂತು. ಇಲ್ಲಿ 0.5 ಇದೆ, ಅಂದರೆ 1 ಡೆಸಿಮಲ್ ನಂತರ ಬಿಂದು ಇರೋದ್ರಿಂದ 22.0 ಆಗುತ್ತೆ. ಅದಕ್ಕೆ ನಾವಿಲ್ಲಿ ಎಷ್ಟು ಬರೆಯೋಣ? ಬರೀ 22 ಬರೆಯೋಣ. ಇಂಟು 10 ಮತ್ತು 7ರ ಮೊತ್ತ ಎಷ್ಟಾಗತ್ತೆ? 17 ಆಗುತ್ತೆ. 10 ಮತ್ತು 7ರ ಮೊತ್ತ 17 ಆಗುತ್ತೆ. 17 ಇಲ್ಲಿ ಬರೆಯೋಣ. ಈಗ ಇವೆರಡನ್ನು ಗುಣಿಸಿ ಬರೆಯೋಣ. ಅಂದರೆ ಏನಾಯಿತು? 22 ಇಂಟು 17. ನಿಮಗೆ 17ರ ಬಗ್ಗೆ ಕಲ್ತಿದ್ರೆ ಉತ್ತಮ. ಇಲ್ಲ ಅಂತಂದರೆ ನೀವು ಮಾಮೂಲಿ ಮಾಡ್ತಿರಲ್ಲ, 7ರಿಂದ ಗುಣಿಸೋದು ಬರೆಯೋದು, ಆಮೇಲೆ 1ರಿಂದ ಗುಣಿಸೋದು ಬರೆಯೋದು. ಇಲ್ಲಿ ನಾನು ನೇರವಾಗಿ 17ರ ಮಗ್ಗಿಯೇ ಬರಿತೀನಿ. 17 2 ಎಷ್ಟು ಮಕ್ಕಳೇ? 34. ಇಲ್ಲಿ 4 ಬಂತು, 3 ಕ್ಯಾರಿ ಬರುತ್ತೆ. ಮತ್ತು ಪುನಃ 17 34 ಪ್ಲಸ್ ಇದು 3 ಆಗುತ್ತೆ. 34 ಪ್ಲಸ್ 3 37. ಅಂದರೆ ಎಷ್ಟು ಬಂತು? 374 cm² ಆಯಿತು. ಅಂದರೆ ಸಂಪೂರ್ಣ ಮೇಲ್ಮೈ ವಿಸ್ತೀರ್ಣ, ಆ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಯಿತು? 374 cm². ನೋಡಿ ಇಲ್ಲಿ ಎಷ್ಟು ಕ್ಯಾಲ್ಕುಲೇಷನ್ ಬರುತ್ತೆ, ಕೂಡಿಸೋದು, ಗುಣಿಸೋದು, ಭಾಗಿಸೋದು. ಈಗ ಅದೇ ಪ್ರಶ್ನೆಯ ಅಥವಾ ಪ್ರಶ್ನೆ ಏನಿದೆ ಮಕ್ಕಳೇ, ಸರಿಯಾಗಿ ಪ್ರಶ್ನೆಯನ್ನು ಓದಿ. ಹಣ್ಣಿನ ರಸದ ವ್ಯಾಪಾರಿಯು ಚಿತ್ರದಲ್ಲಿ ತೋರಿಸಿರುವ, ಇಲ್ಲಿ ನೀವು ಚಿತ್ರವನ್ನು ಗಮನಿಸಬೇಕು, ಚಿತ್ರದಲ್ಲಿ ತೋರಿಸಿರುವ ಆಕಾರದಲ್ಲಿರುವ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ನೀಡುತ್ತಿದ್ದಾನೆ. ಸಿಲಿಂಡರಿನಾಕಾರದ ಗಾಜಿನ ಲೋಟದ ಒಳವ್ಯಾಸವು 5 ಸೆಂಟಿಮೀಟರ್ ಇದೆ. ಲೋಟದ ಕೆಳಭಾಗದಲ್ಲಿ ಅರ್ಧಗೋಳದಷ್ಟು ಎತ್ತರಿಸಿದ ಭಾಗವಿದ್ದು ಇದು ಲೋಟದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಗಾಜಿನ ಲೋಟದ ಎತ್ತರವು 10 ಸೆಂಟಿಮೀಟರ್ ಆದರೆ ಲೋಟದ ಗೋಚರ ಸಾಮರ್ಥ್ಯ ಮತ್ತು ನೈಜ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಇಲ್ಲಿ ಪೈನ ಬೆಲೆಯನ್ನು ಅವರೇ ಕೊಟ್ಟಿರ್ತಾರೆ, ಅದೇ ಬೆಲೆಯನ್ನು ನಾವು ಹಾಕಿರಬೇಕು. ಇಲ್ಲಿ ಲೋಟ ಹೇಗಿದೆ ನೋಡಿ ಮಕ್ಕಳೇ, ನೋಡೋದಕ್ಕೆ ಹೊರಭಾಗದಿಂದ ಇದು ಸಿಲಿಂಡರ್ ಆಕಾರದಲ್ಲಿ ಇದೆ. ಆದರೆ ಇಲ್ಲಿ ಇಷ್ಟು ಭಾಗ ನಾವು ಗಮನಿಸಿದರೆ, ಇಷ್ಟು ಭಾಗ ಇಲ್ಲೇನಾಗಿದೆ? ಓಪನ್ ಆಗಿರುತ್ತೆ. ಅಂದರೆ ಕೊರೆದು ತೆರೆದ ಲೆಕ್ಕದಲ್ಲೇ ಅದು ಇರುತ್ತೆ, ಓಪನ್ ಆಗಿರುತ್ತೆ. ಮತ್ತು ಇಲ್ಲಿ ನಾವು ಜ್ಯೂಸನ್ನು ಹಾಕೋದು ಇಷ್ಟು ಭಾಗದಲ್ಲಿ ಮಾತ್ರ. ನಿಮಗೆ ಈ ಲೋಟದಲ್ಲಿ ತುಂಬ ಜ್ಯೂಸನ್ನು ಕೊಟ್ಟಾಗ ಏನನ್ಸುತ್ತೆ? ಕಂಪ್ಲೀಟಾಗಿ ಇದು ಇಲ್ಲೆಲ್ಲ ತುಂಬ್ಕೊಂಡಿದ್ದೀನೋ ಅಂತ ಅನಿಸುತ್ತೆ. ಆದರೆ ಅಷ್ಟು ಇರಲ್ಲ. ಎಲ್ಲಿರುತ್ತೆ? ಕೇವಲ ಇಷ್ಟೇ ಭಾಗದಲ್ಲಿರುತ್ತೆ. ಅಂದರೆ ಇಲ್ಲಿ ಈ ಭಾಗ ಖಾಲಿ ಇರುತ್ತೆ, ಇದು ಉಬ್ಕೊಂಡಿರುತ್ತೆ. ಈ ಶೇಪ್ನಲ್ಲಿ ಇದು ಉಬ್ಕೊಂಡಿರುತ್ತೆ. ನಮಗೆ ಕೇಳಿದಂಥ ಪ್ರಶ್ನೆ ಏನು? ಗೋಚರ ಸಾಮರ್ಥ್ಯ ಮತ್ತು ನೈಜ ಸಾಮರ್ಥ್ಯ. ನೈಜ ಸಾಮರ್ಥ್ಯ ಅಂತಂದರೆ ನಿಜವಾಗಿ ಇದರಲ್ಲಿ ಎಷ್ಟು ಜ್ಯೂಸ್ ಹಿಡಿಸುತ್ತೆ ಅದು.
ಅಂದರೆ ಜ್ಯೂಸಿನ ಗಾತ್ರ. ಮತ್ತು ಗೋಚರ ಸಾಮರ್ಥ್ಯ ಅಂತಂದರೆ ಈ ಸಿಲಿಂಡರ್ನ ಸಾಮರ್ಥ್ಯ, ಸಿಲಿಂಡರ್ನ ಗಾತ್ರ ಆಗುತ್ತೆ. ಸಿಲಿಂಡರ್ನ ಗಾತ್ರ ಅಂತಂದರೆ ಕಂಪ್ಲೀಟಾಗಿ ಸಿಲಿಂಡರ್ನ ಗಾತ್ರ ಆಗುತ್ತೆ. ಗೋಚರ ಸಾಮರ್ಥ್ಯ ಅಂತಂದರೆ ಈ ಸಿಲಿಂಡರ್ನ ಸಾಮರ್ಥ್ಯದಲ್ಲಿ, ಸಿಲಿಂಡರ್ನ ಗಾತ್ರದಲ್ಲಿ ನಾವು ಈ ಅರ್ಧಗೋಳಾಕೃತಿಯ ಭಾಗದ ಗಾತ್ರವನ್ನು ತೆಗಿಬೇಕಾಗತ್ತೆ. ಇಷ್ಟು ಗಾತ್ರವನ್ನು ನಾವಿಲ್ಲಿ ತೆಗಿಬೇಕಾಗತ್ತೆ. ಈಗ ನಾವು ನೈಜ ಸಾಮರ್ಥ್ಯ ಅಂತಂದರೆ ಸಿಲಿಂಡರ್ನ ಗಾತ್ರ ಕಂಡುಹಿಡಿಬೇಕು. ಮತ್ತು ಗೋಚರ ಸಾಮರ್ಥ್ಯ ಅಂತಂದರೆ ಸಿಲಿಂಡರ್ನ ಗಾತ್ರದಲ್ಲಿ ಈ ಅರ್ಧಗೋಳದ ಗಾತ್ರವನ್ನು ಕಳೆದಿಡಬೇಕಾಗತ್ತೆ. ಹಾಗಾದರೆ ನಾವಿಲ್ಲಿ ಎರಡಕ್ಕೂ ಕೂಡ ವ್ಯಾಸ ಒಂದೇ ಇದೆ. ವ್ಯಾಸ ಅಂತಂದರೆ 5 ಸೆಂಟಿಮೀಟ್ರ್ ಇದೆ. ಅಂದರೆ ತ್ರಿಜ್ಯ ಅಂತಂದರೆ 5/2 ಆಗುತ್ತೆ. ವ್ಯಾಸವನ್ನು 2ರಿಂದ ಭಾಗಿಸಿದರೆ ನಮಗೆ ತ್ರಿಜ್ಯ ಸಿಗುತ್ತೆ. ಅದಕ್ಕೆ 5/2 ಆಯಿತು. ಮತ್ತು ಎತ್ತರ ಕೊಟ್ಟಿದ್ದಾರೆ. ಯಾವುದರ ಎತ್ತರ ಅದು? ಇಲ್ಲಿ ಕಂಪ್ಲೀಟ್ ಸಿಲಿಂಡರ್ನ ಎತ್ತರ ಅದು ಎಷ್ಟು ಕೊಟ್ಟಿದ್ದಾರೆ? 10 ಸೆಂಟಿಮೀಟರ್ ಇದೆ. ಇದನ್ನು ನಾವು ಈ ಆರ್ ಅಂದರೆ D/2 ವ್ಯಾಸ ಮತ್ತು ವ್ಯಾಸವನ್ನು 2ರಿಂದ ಭಾಗಿಸಿ ಬಂದಂಥದ್ದು 5/2. 5/2 ಮತ್ತು ಈ 10 ಉಪಯೋಗಿಸ್ಕೊಂಡು ಸಿಲಿಂಡರ್ನ ಗಾತ್ರವನ್ನು ಉಪಯೋಗಿಸ್ಬೇಕು. ಮತ್ತು ಇದೇ 6 ಉಪಯೋಗಿಸ್ಕೊಂಡು ಈ ಅರ್ಧಗೋಳದ ಗಾತ್ರವನ್ನು ಕಂಡುಹಿಡಿಬೇಕು. ಈಗ ನಾವು ಮೊದಲು ನೈಜ ಸಾಮರ್ಥ್ಯವನ್ನು ಕಂಡುಹಿಡಿಯೋಣ. ಇಲ್ಲಿ ಲೋಟದ ನೈಜ ಸಾಮರ್ಥ್ಯ ಮೊದಲು ಬರೆಯೋಣ. ಸಿಲಿಂಡರ್ ಮತ್ತು ಅರ್ಧಗೋಳದ ಭಾಗಕ್ಕೆ R ಏನಾಗುತ್ತೆ? 5/2. ಸಿಲಿಂಡರಿಗೆ H ಎತ್ತರ ಎಷ್ಟು ಕೊಟ್ಟಿದ್ದಾರೆ? 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅದನ್ನು ಬರೆಯೋಣ. ಇಲ್ಲಿ 10 ಸೆಂಟಿಮೀಟರ್ ಆಯಿತು. ಈಗ ಗೋಚರ ಸಾಮರ್ಥ್ಯ ಅಂತಂದರೆ ಸಿಲಿಂಡರ್ನ ಗಾತ್ರ ಆಗುತ್ತೆ. ಅದಕ್ಕೆ ಮೊದಲು ನಾವು ಗೋಚರ ಸಾಮರ್ಥ್ಯವನ್ನು ಕಂಡುಹಿಡಿಯೋಣ. ಗೋಚರ ಸಾಮರ್ಥ್ಯ ಮಕ್ಕಳೇ, ಇದು ಟೆಕ್ಸ್ಟ್ ಬುಕ್ ಕ್ವಶನ್ನು. ನೀವು ಇದನ್ನು ಸಾಲ್ವ್ ಮಾಡಿರ್ತೀರಾ. ಗೋಚರ ಸಾಮರ್ಥ್ಯ ಈಕ್ವಲ್ಸ್ ಏನು? ಸಿಲಿಂಡರ್ನ ಗಾತ್ರ. ಗೋಚರ ಸಾಮರ್ಥ್ಯ ಅಂದ್ರೇನು? ಸಿಲಿಂಡರ್ನ ಗಾತ್ರ. ಸಿಲಿಂಡರ್ನ ಗಾತ್ರ ಅಂದರೆ ಸಿಲಿಂಡರ್ನ ಗಾತ್ರದ ಸೂತ್ರವನ್ನು ಬರೀರಿ ಮಕ್ಕಳೇ. ಸಿಲಿಂಡರಿನ ಗಾತ್ರ ಅಂದರೆ ಏನು? ಸಿಲಿಂಡರ್ ಗಾತ್ರ ಅಂತಂದರೆ 5r²h 5 × r² × h. ಇದು ಸಿಲಿಂಡರ್ನ ಗಾತ್ರವನ್ನು ಕಂಡುಹಿಡಿಯುವ ಸೂತ್ರ. ಈಗ ನೀವು ಇಲ್ಲಿ ಪೈನ ಬೆಲೆ ಅವರೇ ಹೇಳಿರ್ತಾರೆ 3.14 ಅಂತ. ಅದನ್ನು ಹಾಕೋಣ. 3.14. ಆರ್ನ ಬೆಲೆ 5/2 ಇಂಟು ಇದನ್ನು r² ಇರೋದ್ರಿಂದ 2 ಸಲ ಹಾಕೋಣ. 5/2 ಇಂಟು 10. ಹೆಚ್ಚಿದು ಎತ್ತರ. ಇಲ್ಲಿ ಪೈನ ಬೆಲೆನ ಹಾಕೋಣ. ಅವರೇ ಕೊಟ್ಟಿದ್ದಾರೆ ಇಷ್ಟೇ ಹಾಕಿ ಅಂತ. ಅದು 3.14 ಅಂದರೆ 22/7 ನಾವು ದಶಮಾಂಶ ರೂಪದಲ್ಲಿ ಬರೀರಿ ಅಂದರೆ ಅದು ಸನ್ನಿಹಿತ ಬೆಲೆ 3.14. ಆಮೇಲೆ r² ಇದೆ. ಆರ್ನ ಬೆಲೆ ನಮಗೆ ಗೊತ್ತಿದೆ 5/2. ಅದನ್ನು ಹಾಕೋಣ. 2 ಸಲ ಹಾಕಬೇಕಾಗತ್ತೆ, ಯಾಕಂದರೆ r² ಇದೆ. 5/2 ಇಂಟು 5/2 5/2 ಇಂಟು 5/2. ಆಮೇಲೆ H ಬೆಲೆ ಹಾಕಬೇಕು. H ಬೆಲೆ ಎಷ್ಟಿದೆ ಇಲ್ಲಿ? H ಬೆಲೆ 10 ಇದೆ. 10 ಹಾಕೋಣ. ಈಗ ನಾವಿಲ್ಲಿ ಕ್ಯಾನ್ಸಲ್ ಮಾಡಲಿಕ್ಕಾಗುತ್ತೆ ನೋಡೋಣ. 2 1 2 5 ಇದೆ. ಇಲ್ಲಿ 3.14 ಇದೆ. ಇಲ್ಲಿ 4 ಇರೋದ್ರಿಂದ ನಾವು ಇದನ್ನು ಕೂಡ 2ರಿಂದ ಭಾಗಿಸ್ಬೋದು. 2 1 2. ಆಮೇಲೆ ಇಲ್ಲಿ 3 ಇದೆ. 3 ಇದೆ ಅಂತಂದರೆ 2ರ ಮಗ್ಗಿಯಲ್ಲಿಲ್ಲ. 2 1 2. 2 1 2 ಅಂದರೆ 3ರಲ್ಲಿ 2 ಅಂದರೆ 1 ಉಳ್ಕೊಳ್ಳುತ್ತೆ. 11 ಆಯಿತು. ಅಂದರೆ ಇಲ್ಲಿ 1 ಉಳ್ಕೊಂಡ್ರೆ ಇದು 11 ಆಗುತ್ತೆ. ಅಂದರೆ 2 5 10. 0.5 ಬಂತು. ಆಮೇಲೆ ಇಲ್ಲಿ 1 ಉಳ್ಕೊಂಡಿದೆ, 14 ಆಗುತ್ತೆ. 2 7. ಅಂದರೆ ನೀವು ಹಾಗಾಗಿಲ್ಲ ಅಂದರೆ ಹೀಗೆ ಭಾಗಿಸಿ ಮಕ್ಕಳೇ. 3.14 2ರಿಂದ ಭಾಗಿಸಿದರೆ 2 1 2. 1 ಉಳ್ಕೊಳ್ತು. 0.1 ಇಲ್ಲಿ ಪಾಯಿಂಟ್ ಹಾಕೋಣ. 2 5 10 ಆಗುತ್ತೆ. 10 ಅಂತಂದರೆ 1 ಉಳ್ಕೊಳ್ತು. ಪುನಃ 14 ಅಂದರೆ 1.57 ಬರುತ್ತೆ. ಇಲ್ಲಿ ನೀವು
ಈ ರೀತಿಯಾಗಿ ಬೇರೆ ಏನಾದರೂ ಬಾಗಿಸ್ಕೊಂಡು ಅಲ್ಲಿ ಹಾಕ್ಬೋದು. ನಿಮಗೆ ನೇರವಾಗಿ ಬಾಗಿಸ್ಲಿಕ್ಕೆ ಬರಲಿಲ್ಲ ಅಂತಂದರೆ ನೀವು ಅದನ್ನು ಅಲ್ಲಿ ಹಾಕಿರಿ ಮಕ್ಕಳೇ, ಆ ರೀತಿ ಬಾಗಿಸ್ಕೊಂಡು ಅಲ್ಲಿ ಹಾಕಿರಿ. ಈಗ 1.57 ಹಾಗೆ ಬರೆಯೋಣ. ಇಲ್ಲಿ ನಾವು 1.57. ಈಗ ಇಲ್ಲಿ 5 5 5 ಈ 3 5 ಉಳ್ಕೊಂಡಿದ್ದಾವೆ. ಅಂದರೆ 5 ಇಂಟು 5 ಇಂಟು 5 3 ಗುಣಿಸ್ಬೇಕು. ಅಂದರೆ 5 ಇಂಟು 5 ಎಷ್ಟಾಗತ್ತೆ? 25 ಆಗುತ್ತೆ. 5 ಇಂಟು 5 ಎಷ್ಟಾಯಿತು? 25 ಆಯಿತು. ಪುನಃ 25 ಎಷ್ಟರಿಂದ ಗುಣಿಸ್ಬೇಕು ನಾವು? 25 ಇಂಟು 5 5 5 25 25 ಇಂಟು 5 ಆಗುತ್ತೆ. ಅದಕ್ಕೆ ನಾವೇನು ಮಾಡೋಣ, ಇಲ್ಲಿ 25 ಇಂಟು 5 25 125 ನಾವು ನೇರವಾಗಿ ಹೇಳ್ಬೋದು. ಇಲ್ಲಾಂದರೆ ಗುಣಿಸಿ ಅದನ್ನು. 5 5 25 5 2 10 ಪ್ಲಸ್ 2 125 ಆಗುತ್ತೆ. ಅಂದರೆ ಏನಾಯ್ತು ಇಲ್ಲಿ? 125 ಆಯಿತು. ಈಗ ನಾವು ಮತ್ತೆ ಇವೆರಡನ್ನು ಗುಣಿಸ್ಬೇಕು. 1.57 ಇಂಟು 125 ನಾವು ಮಾಡೋಣ. ಇಲ್ಲಿ 1.57 ಅಂತಂದರೆ 157 ಬರ್ಕೊಳ್ಳೋಣ ಇಂಟು 125. ಇಲ್ಲಿ ನಮಗೆ 125 ಮಗ್ಗಿ ಬರಲ್ಲ. ಮೊದಲು ನಾವು 5ರಿಂದ ಗುಣಿಸೋಣ. 5 7 35. ಇಲ್ಲಿ 3 ಕ್ಯಾರಿ ಬರುತ್ತೆ. 5 5 25. ಈ 3 ಕ್ಯಾರಿಗೆ ಅದನ್ನು ಕೂಡಿಸೋಣ. 25 ಪ್ಲಸ್ 3 28 ಆಗುತ್ತೆ. ನಂತರ ಕ್ಯಾರಿ 2 ಬರುತ್ತೆ. 5 1 5 ಪ್ಲಸ್ 2 7 ಆಗುತ್ತೆ. 785 ಬಂತು. ಇಲ್ಲಿ 2 7 14 4 ಇಲ್ಲಿ ಬರೆಯೋಣ. ಇಲ್ಲಿ 1 ಕ್ಯಾರಿ ತಗೊಳ್ಳೋಣ. 2 5 10 ಪ್ಲಸ್ 1 11 ಆಗುತ್ತೆ. 11ರಲ್ಲಿ 1 ಇಲ್ಲಿ ಬರೆಯೋಣ. 1 ಕ್ಯಾರಿ ತಗೊಳ್ಳೋಣ. ನಂತರ 2 1 2 ಪ್ಲಸ್ 1 3 ಆಗುತ್ತೆ. ನಂತರ ಇಲ್ಲಿ 2 ಪ್ಲಸ್ ಹಾಕೋಣ ಅಥವಾ 2 0 ಹಾಕೋಣ. 157 ಬರುತ್ತೆ. 157 ಬರೆಯೋಣ. ಇಲ್ಲಿ 5 ಬರೆಯೋಣ. 8 4 12 2 ಬರೆಯೋಣ. 1 ಕ್ಯಾರಿ ತಗೊಳ್ಳೋಣ. 7 ಪ್ಲಸ್ 1 8 8 ಪ್ಲಸ್ 1 9 7 16 ಆಯಿತು. ಇಲ್ಲಿ 1 ಕ್ಯಾರಿ ಬರೆಯೋಣ. 3 1 4 ಪ್ಲಸ್ 5 9 ಆಯಿತು. 1 ಅಂದರೆ ಏನು ಬಂತು ಇಲ್ಲಿ ಉತ್ತರ? 196 25 ಬಂತು. ಇಲ್ಲಿ 57 2 ಅಂಕಿಗಳ ನಂತರ ಬಿಂದು ಬಂದಿರೋದ್ರಿಂದ ನಾವು ಇಲ್ಲಿ ಬಿಂದು ಹಾಕೋಣ. ನಂತರ ಇದು ಗಾತ್ರ, ನಿಜವಾದ ಸಾಮರ್ಥ್ಯ ಅಂತಂದರೆ cm³ ಹಾಕಬೇಕು. ಆದ್ದರಿಂದ ಇಲ್ಲಿ ನಾವು ಗಾತ್ರ ಅಂತಂದರೆ ಇದು ಗೋಚರಿಸುವ ಗಾತ್ರ. ಪ್ರಶ್ನೆಯಲ್ಲಿ ಏನಿದೆ? ಗೋಚರ ಸಾಮರ್ಥ್ಯ. ಗೋಚರ ಸಾಮರ್ಥ್ಯ ಎಷ್ಟು ಬಂತಿಲ್ಲಿ? 196.25 cm³ ಬರೆಯೋಣ. ಗೋಚರ ಸಾಮರ್ಥ್ಯ ಈಕ್ವಲ್ಸ್ ಏನು? 196.25 cm³ ಆಯಿತು. ನಮಗೆ ಲೋಟದ ಗೋಚರ ಸಾಮರ್ಥ್ಯ ಗೊತ್ತಾಯಿತು. ನಮಗೀಗ ಏನು ಬೇಕು? ನೈಜ ಸಾಮರ್ಥ್ಯ ಬೇಕು. ನಿಜವಾಗಿ ಅದರಲ್ಲಿ ಎಷ್ಟು ಜ್ಯೂಸ್ ಇಡಿಸುತ್ತೆ ಅಂತ. ಇಲ್ಲಿ ಈ ಭಾಗದಲ್ಲಿ ಜ್ಯೂಸ್ ಇರಲ್ಲ. ಕೇವಲ ಯಾವ ಭಾಗದಲ್ಲಿರುತ್ತೆ? ಇಲ್ಲಿ ನಾವು ಮಾರ್ಕ್ ಮಾಡಿದ್ದೀವಲ್ಲ, ಈ ಭಾಗದಲ್ಲಿ ಮಾತ್ರ ಜ್ಯೂಸ್ ಇರುತ್ತೆ. ಸಿಲಿಂಡರ್ನ ಘನಫಲದಲ್ಲಿ ಈ ಅರ್ಧಗೋಳದ ಘನಫಲವನ್ನು ಕಳಿಬೇಕಾಗತ್ತೆ. ಈಗಲೇ ನಾವು ಸಿಲಿಂಡರ್ನ ಘನಫಲವನ್ನು ಕಂಡುಹಿಡ್ಕೊಂಡಿದ್ದೀವಿ. ಅರ್ಧಗೋಳದ ಘನಫಲವನ್ನು ಕಂಡುಹಿಡಿದು ಅದರಲ್ಲಿ ಕಳಿಬೋದು ನಾವು. ಅದಕ್ಕೆ ನಾವಿಲ್ಲಿ ಮೊದಲು ಅರ್ಧಗೋಳದ ಘನಫಲವನ್ನು ಕಂಡುಹಿಡ್ಕೊಳ್ಳೋಣ. ಯಾಕೆ ನಮಗೆ ಅರ್ಧಗೋಳದ ಘನಫಲ ಬೇಕು? ಆ ಭಾಗದಲ್ಲಿ ಜ್ಯೂಸ್ ಇರಲ್ಲ. ಆ ಭಾಗದ ಸಾಮರ್ಥ್ಯವನ್ನು ನಾವು ತೆಗಿಬೇಕಾಗತ್ತೆ. ಈಗ ನಾವು ಅರ್ಧಗೋಳದ ಘನಫಲದ ಸೂತ್ರವನ್ನು ಬರೆಯೋಣ. ಅರ್ಧಗೋಳದ ಘನಫಲದ ಸೂತ್ರ. ಅರ್ಧಗೋಳದ ಘನಫಲ ಅಂತಂದರೆ ಏನಾಗುತ್ತೆ? 2/3 πr³ ಆಗುತ್ತೆ. ಈ ಸೂತ್ರವನ್ನು ನೀವು ನೆನಪಲ್ಲಿ ಇಟ್ಕೊಂಡು ಹಾಕಬೇಕಿಲ್ಲಿ. ಈಗ ನಾವು 2/3 ಪೈ ವ್ಯಾಲ್ಯೂ 3.14 ಹಾಕಬೇಕಿಲ್ಲಿ ಇಂಟು r³ ಅಂದರೆ 5/2 ಇಂಟು 5/2 ಇಂಟು 5/2 3 ಸಲ ನಾವು 5/2 ಹಾಕಬೇಕಿಲ್ಲಿ. 5/2 ಇಂಟು 5/2 ಇಂಟು 5/2 5/2 ಇಂಟು 5/2 ಇಂಟು 5/2.
ಇಲ್ಲಿ ಎಲ್ಲೆಲ್ಲಿ ಕ್ಯಾನ್ಸಲ್ ಮಾಡಲಿಕ್ಕಾಗತ್ತೆ ನಾವಲ್ಲಿ ಕ್ಯಾನ್ಸಲ್ ಮಾಡೋಣ. 2 ಹೋಯಿತು, 2 ಹೋಯಿತು. ನಂತರ ಇಲ್ಲಿ 2 ಒಂದಲೇ, ಪುನಃ ಇಲ್ಲಿ 1.57 ಇವಾಗಲೇ ಮಾಡಿದ್ದೀವಿ ನಾವು. ನಂತರ ಇಲ್ಲಿ ಏನು ಉಳ್ಕೊಂಡಿದೆ, ಮತ್ತೆ ಎಲ್ಲಾದರೂ ಕ್ಯಾನ್ಸಲ್ ಮಾಡಲಿಕ್ಕಾಗಲ್ಲ. ಇದು ಇಂಟು ಇದು ಇಂಟು ಇದು, ಹಾಗೆ ನಾವು ಇಲ್ಲಿ ಇಟ್ಕೊಳ್ಳೋಣ. ಎಷ್ಟು ಬರುತ್ತೆ? 1.57. ಇವು 3ರ ಗುಣಲಬ್ಧ. 5 ಇಂಟು 5 ಇಂಟು 5 ಎಷ್ಟು ಬರುತ್ತೆ? 125 ಬರುತ್ತೆ. ಇಲ್ಲಿ ಉಳ್ಕೊಳ್ತು 3 ಇಂಟು 2 6 ಉಳ್ಕೊಂಡಿದೆ. ಅದಕ್ಕೆ ಬರೆಯೋಣ 6. ಈಗ ಇವೆರಡನ್ನು ಗುಣಿಸೋಣ. ನಾವು ಇವಾಗಲೇ ಗುಣಿಸಿದ್ದೀವಿ. 157 ಇಂಟು 125 ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯುವಾಗ ಮಾಡಿದ್ದೀವಿ. ಎಷ್ಟು ಬಂದಿತ್ತು ಮಕ್ಕಳೇ? ಅದು 196.25. 196.25 ಬೈ ಈ 6 ಹಾಗೆ ಇಡೋಣ. ಈಗ 196.25 6ರಿಂದ ಭಾಗಿಸೋಣ. 196.25 6ರಿಂದ ಭಾಗಿಸೋಣ. ಇಲ್ಲಿ 6 3 18 ಆಯಿತು. 9 8 ಹೋದರೆ 1, 6 ಉಳ್ಕೊಳ್ತು. 6 2 12 ಆಯಿತು. 6 2 ಹೋದರೆ 4 ಉಳ್ಕೊಳ್ತು. 2 ತೊಗೊಳ್ಳೋಣ. ಇಲ್ಲಿ ಪಾಯಿಂಟ್ ಹಾಕೋಣ. 6 7 42 ಬಂತು. 0 ಆಯಿತು. 5 ಇಳಿಸ್ಕೊಳ್ಳೋಣ. ಇಲ್ಲಿ 5 ಚಿಕ್ಕದಿರೋದ್ರಿಂದ 6ರಿಂದ ನಾವೇನು ಹಾಕೋಬೇಕು? ಇಲ್ಲಿ 0 ಹಾಕೋಬೇಕು. ಇಲ್ಲೂ ಕೂಡ 0 ಹಾಕೋಬೇಕು. ನಂತರ ಇಲ್ಲಿ ಏನಾಗುತ್ತೆ? ಪುನಃ 6 7 42, 6 8 48 ಬರುತ್ತೆ. ಪುನಃ 2 ಬರುತ್ತೆ. 2 ಅಂದರೆ ಮತ್ತೆ 1 ಬರುತ್ತೆ. ನಾವು ಅಪ್ರಾಕ್ಸಿಮೇಟಾಗಿ 708ವರೆಗೆ ತೊಗೊಳ್ಳೋಣ. ಅಂದರೆ ಏನು ಬಂತಿಲ್ಲಿ? 32.708 cm³ ಆಯಿತು. ಏನಿದು? ಇದು ಇಲ್ಲಿ ನಾವು ತೆಗೆಯಬೇಕಾದಂಥ ಅರ್ಧಗೋಳದ ಗಾತ್ರ. ಈಗ ನಾವು ಸಂಪೂರ್ಣ ಸಿಲಿಂಡರ್ನ ಗಾತ್ರದಲ್ಲಿ ಅರ್ಧಗೋಳದ ಗಾತ್ರವನ್ನು ತೆಗೆದ್ರೆ, ಮೈನಸ್ ಮಾಡಿದರೆ, ಕಳೆದ್ರೆ ಏನು ಸಿಗುತ್ತೆ ನಮಗೆ? ಇದರ ನೈಜ ಸಾಮರ್ಥ್ಯ ಗೊತ್ತಾಗುತ್ತೆ. ಅಂದರೆ ಎಷ್ಟು ಜ್ಯೂಸ್ ಅದರಲ್ಲಿ ಹಿಡಿಸುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ಬರೆಯೋಣ. ಲೋಟದ ನೈಜ ಸಾಮರ್ಥ್ಯ. ನೈಜ ಸಾಮರ್ಥ್ಯ ಈಕ್ವಲ್ಸ್ ಏನು? ಸಿಲಿಂಡರ್ನ ಸಾಮರ್ಥ್ಯ ಅಥವಾ ಸಿಲಿಂಡರ್ನ ಗಾತ್ರ ಮೈನಸ್ ಅರ್ಧಗೋಳದ ಗಾತ್ರ. ಇಲ್ಲಿ ನಾವು ಸಿಲಿಂಡರ್ನ ಗಾತ್ರದಿಂದ ಅರ್ಧಗೋಳದ ಗಾತ್ರವನ್ನು ಕಳಿಬೇಕು. ಸಿಲಿಂಡರ್ನ ಗಾತ್ರ ಎಷ್ಟಿದೆ? ನಮಗೆ ಸಿಕ್ಕಿದೆ 196.25 ಮೈನಸ್ ಅರ್ಧಗೋಳದ ಗಾತ್ರ 32.708 ಇದೆ. ಈಗ ನಮಗೆ ಎಷ್ಟು ಬರುತ್ತೆ ನೋಡೋಣ. 196.25ರಲ್ಲಿ 32.708 ಕಳೆಯೋಣ. ಏನು ಬರುತ್ತೆ? ಇಲ್ಲಿ 10ರಲ್ಲಿ 8 ಹೋದರೆ 2 ಬಂತು. ಇಲ್ಲಿ 4 ಉಳ್ಕೊಂಡಿದೆ. ಯಾಕಂದರೆ ನಾವಿಲ್ಲಿ 10 ಮಾಡ್ಕೊಂಡಿದ್ದೀವಿ. ಇದನ್ನು 1 ತೊಗೊಂಡಿದ್ದೀವಿ. 5ರಲ್ಲಿ 1 ಹೋಯ್ತು ಅಂತಂದರೆ 4 ಆಯಿತು. ಆಮೇಲೆ ಇಲ್ಲಿ 12 ಆಗುತ್ತೆ. ಇದು 12ರಲ್ಲಿ 7 ಹೋದರೆ 5. ಇಲ್ಲಿ 5 ಉಳ್ಕೊಂಡಿದೆ. ನಿಮಗೆ ಕಳೆಯೋದು ಗೊತ್ತಿದೆ. 5ರಲ್ಲಿ 4, 5ರಲ್ಲಿ 2 ಹೋದರೆ 3. ಇಲ್ಲಿ 9ರಲ್ಲಿ 3 ಹೋದರೆ 6, ಆಮೇಲೆ 1. ಅಂದರೆ ಉತ್ತರ ಏನಾಯ್ತು? ಇಲ್ಲಿ 163. ಇಲ್ಲಿ ನೈಜ ಗಾತ್ರ ಎಷ್ಟು ಅಂತಾಯಿತು? 163.542 cm³. ಅಂದರೆ ಇದು ನಿಜವಾಗಿ ಇಷ್ಟು ಜ್ಯೂಸ್ ಇರುತ್ತೆ. 163.542 cm³. ಈಗ 38ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, 5 ಅಂಕದ ಪ್ರಶ್ನೆ. ಅದನ್ನು ಬಿಡಿಸೋಣ. ಪ್ರಶ್ನೆಯನ್ನು ನಾವು ಓದೋಣ. AB ಮತ್ತು RQಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿರುವ 2 ನೇರವಾದ ಕಂಬಗಳಾಗಿವೆ. ಇದೇ ನೆಲದ ಮೇಲಿನ P ಬಿಂದು ಮತ್ತು QR ಕಂಬದ ಪಾದದಿಂದ AB ಕಂಬದ ತುದಿಗೆ ಉಂಟಾದ
ಉನ್ನತ ಕೋನಗಳು ಚಿತ್ರದಲ್ಲಿ ತೋರಿಸುವಂತೆ 30 ಡಿಗ್ರಿ ಆಗಿವೆ. PQ 24 ಮೀಟರ್, AR 13 ಮೀಟರ್ ಆದರೆ AB ಮತ್ತು RQಗಳ ಉದ್ದಗಳನ್ನು ಕಂಡುಹಿಡಿಯಿರಿ, APಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ. ಇಲ್ಲಿ ನಾವು ಚಿತ್ರವನ್ನು ನೋಡೋಣ. ಇಲ್ಲಿ ಏನಿದೆ, AB ಮತ್ತು RQಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿರುವ ಎರಡು ನೇರ ಕಂಬಗಳು. ಇಲ್ಲಿ AB ಒಂದು ಕಂಬ, RQ ಒಂದು ಕಂಬ. ಅದನ್ನು ನಾವು ಇಲ್ಲಿ R ಅಂತ ಬರ್ಕೊಳ್ಳೋಣ. ನಂತರ ಏನು ಹೇಳಿದ್ದಾರೆ ಅವರು, AB ಕಂಬದ ತುದಿಗೆ ಉಂಟಾದ ಉನ್ನತ ಕೋನಗಳು ಎಲ್ಲಿಂದ, ನೆಲದ ಮೇಲಿನ P ಬಿಂದುವಿನಿಂದ QR ಮತ್ತು QR ಕಂಬದ ಪಾದದಿಂದ ನೆಲದ ಮೇಲಿನ P ಬಿಂದು ಇಂದ ಇಲ್ಲಿ A ಬಿಂದು ಅಂತಂದರೆ AB ಕಂಬದ ತುದಿಗೆ ಉಂಟಾದಂಥ ಕೋನ ಎಷ್ಟು ಕೊಟ್ಟಿದ್ದಾರೆ, 30 ಡಿಗ್ರಿ ಇದೆ. ಹಾಗೆ QR ಕಂಬದ ಪಾದದಿಂದ ಉಂಟಾದಂಥ ಉನ್ನತ ಕೋನ ಕೂಡ 30 ಡಿಗ್ರಿ ಇದೆ. ಈಗ ನಾವು ಏನನ್ನು ಕಂಡುಹಿಡಬೇಕು, ಇಲ್ಲಿ AB ಮತ್ತು RQ ಕಂಬಗಳ ಉದ್ದಗಳನ್ನು ಕಂಡುಹಿಡಬೇಕು. ಇಲ್ಲಿ ನಾವು ಚಿತ್ರವನ್ನು ಸರಿಯಾಗಿ ಗಮನಿಸಬೇಕು. ಏನನ್ನು ಕೊಟ್ಟಿದ್ದಾರೆ, ನಾವು ಏನನ್ನು ಕಂಡುಹಿಡಿಬೇಕು. ಇಲ್ಲಿ PQನ ಉದ್ದವನ್ನು ಕೊಟ್ಟಿದ್ದಾರೆ. PQನ ಉದ್ದ ಎಷ್ಟು, 24 ಮತ್ತು ARನ ಉದ್ದವನ್ನು ಕೊಟ್ಟಿದ್ದಾರೆ. ಇಲ್ಲಿ ಉನ್ನತ ಕೋನಗಳು Pನಿಂದ 30 ಡಿಗ್ರಿ, Qನಿಂದ 30 ಡಿಗ್ರಿ ಇದ್ದಾವೆ. ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿದ್ದು AB, RQ ಮತ್ತು AP. ಈಗ AB ಮತ್ತು APಗಳನ್ನು ಕಂಡುಹಿಡಿಯೋದಕ್ಕೆ ನಾವು ABP ತ್ರಿಭುಜವನ್ನು ಉಪಯೋಗಿಸಿಕೊಂಡು ಇದಕ್ಕೆ ನಾವು ತ್ರಿಕೋನಮಿತಿಯ ಅನುಪಾತವನ್ನು ಅನ್ವಯಿಸಬೇಕಾಗತ್ತೆ. ಈಗ ನಾವು ಇಲ್ಲಿ BPಯನ್ನು X ಅಂತ ಇಟ್ಕೊಂಡ್ರೆ BQ ಏನಾಗುತ್ತೆ, 24 ಮೈನಸ್ X ಆಗುತ್ತೆ. ಇಲ್ಲಿ ನಾವು ABಯನ್ನು ಕಂಡುಹಿಡಿಯೋದಕ್ಕೆ ಎರಡು ತ್ರಿಭುಜಗಳನ್ನು ಉಪಯೋಗಿಸ್ಕೋಬೇಕಾಗತ್ತೆ. ಮೊದಲು ABP ತ್ರಿಭುಜವನ್ನು ತೆಗೆದುಕೊಂಡು ಇಲ್ಲಿ ಕೋನ P, ಇದಕ್ಕೆ AB ಅಭಿಮುಖ ಬಾಹು ಮತ್ತು PB ಪಾರ್ಶ್ವಬಾಹು ಆಗುತ್ತೆ. ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಇರುವಂತಹ ತ್ರಿಕೋನಮಿತಿಯ ಅನುಪಾತ ಟ್ಯಾನ್ 30 ಡಿಗ್ರಿಯನ್ನು ಉಪಯೋಗಿಸ್ಕೋಬೇಕು. ಅದೇ ರೀತಿ ತ್ರಿಭುಜ ABQನಲ್ಲಿ ನಾವು ಕೋನ 30 ಡಿಗ್ರಿ ಇರೋದರಿಂದ ಅದಕ್ಕೆ ಅಭಿಮುಖ ಬಾಹು ಯಾವುದಾಗತ್ತೆ, ಪುನಃ ಮತ್ತೆ ABನೇ ಆಗುತ್ತೆ ಮತ್ತು ಪಾರ್ಶ್ವಬಾಹು BQ ಆಗುತ್ತೆ. ಇದಕ್ಕೂ ಕೂಡ ನಾವು ಟ್ಯಾನ್ 30 ಅನ್ವಯಿಸಿಕೊಂಡು ABಯನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡಬೇಕು. ಈಗ ಎರಡರಲ್ಲಿ ನಮಗೆ AB ಸಿಕ್ಕಾಗ AB ಈಕ್ವಲ್ಸ್ ನಮಗೆ ಎರಡು ಅನುಪಾತಗಳು ಸಿಗೋದ್ರಿಂದ ಆ ಎರಡು ಅನುಪಾತಗಳನ್ನು ನಾವು ಸಮಗೊಳಿಸ್ಕೊಂಡು Xನ ಬೆಲೆಯನ್ನು ಕಂಡುಹಿಡಿಬೇಕು. ಈಗ ನಾವು ಒಂದೊಂದೇ ಮಾಡೋಣ. ಈಗ ಬರೆಯೋಣ. ಚಿತ್ರದಲ್ಲಿ ಏನೇನು ಕೊಟ್ಟಿದ್ದಾರೆ, PQ ಈಕ್ವಲ್ಸ್ 24 ಮೀಟರ್. ನಾವು PBಯನ್ನು X ಅಂತ ಇಟ್ಕೊಳ್ಳೋಣ. ಕೋನ P ಕೊಟ್ಟಿದ್ದಾರೆ, ಕೋನ P 30 ಡಿಗ್ರಿ ಮತ್ತು ಕೋನ AQB 30 ಡಿಗ್ರಿ. ಬರೆಯೋಣ ಅದನ್ನು. ಕೋನ P 30 ಡಿಗ್ರಿ, ಕೋನ AQB ಈಕ್ವಲ್ಸ್ 30 ಡಿಗ್ರಿ. ಕೋನ AQB ಈಕ್ವಲ್ಸ್ 30 ಡಿಗ್ರಿ. PB ಈಸ್ ಈಕ್ವಲ್ಸ್ ಟು X ಇರಲಿ ಅಂತ ಬರೆಯೋಣ. ಆಗ BQ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, X. PB ಈಸ್ ಈಕ್ವಲ್ಸ್ ಟು X ಇದ್ದರೆ BQ ಏನಾಗುತ್ತೆ, BQ
24 ಮೈನಸ್ ಎಕ್ಸ್ ಆಗುತ್ತೆ. ಯಾಕಂತಂದರೆ ಇಲ್ಲಿಂದ ಇಲ್ಲಿಯವರೆಗೆ 24 ಇದೆ. ಅದರಲ್ಲಿ ಈ ಎಕ್ಸನ್ನು ತೆಗೆದ್ರೆ ಉಳಿದ ಭಾಗ ಬಿ ಕ್ಯೂ ಎಷ್ಟಾಗುತ್ತೆ, ಏನಾಗುತ್ತೆ 24 ಮೈನಸ್ ಎಕ್ಸ್ ಆಗುತ್ತೆ. ಅದಕ್ಕೆ ನಾವು ಬರೆಯೋಣ ಬಿ ಕ್ಯೂ ದೇರ್ಫೋರ್. ಆದ್ದರಿಂದ ಬಿ ಕ್ಯೂ ಈಕ್ವಲ್ಸ್ ಏನಾಯಿತು 24 ಮೈನಸ್ ಎಕ್ಸ್. ಈಗ ನಾವು ಒಂದೊಂದೇ ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಮೊದಲಿಗೆ ತ್ರಿಭುಜ ಲಂಬಕೋನ ತ್ರಿಭುಜ ಎ ಬಿ ಪಿಯಲ್ಲಿ, ಲಂಬಕೋನ ತ್ರಿಭುಜ ಎ ಬಿ ಪಿಯಲ್ಲಿ ಬರೆಯೋಣ. ಅದನ್ನು ಲಂಬಕೋನ ತ್ರಿಭುಜ ಎ ಬಿ ಪಿಯಲ್ಲಿ, ಇಲ್ಲಿ ಯಾವುದು ಕೋನ, ಪಿ ಕೋನ ಅಂದರೆ 30 ಡಿಗ್ರಿ ಕೋನ. ಅದಕ್ಕೆ ನಾವು ಇವಾಗಲೇ ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಅಭಿಮುಖವಾಗಿರುವ ಬಾಹು ಎ ಬಿ ಮತ್ತು ಪಾರ್ಶ್ವಬಾಹು ಪಿ ಬಿ. ಇಲ್ಲಿ ಪಿ ಕೋನಕ್ಕೆ ಹೊಂದಿಕೊಂಡಿರುವಂತಹ ಬಾಹು ಪಾರ್ಶ್ವಬಾಹು ಆಗುತ್ತೆ ಮತ್ತು ಎ ಬಿ ಅದಕ್ಕೆ ಅಭಿಮುಖ ಬಾಹು ಆಗುತ್ತೆ. ಈಗ ನಾವೇನು ಬರೆಯೋಣ, ಇಲ್ಲಿ ಟ್ಯಾನ್ 30 ಡಿಗ್ರಿ ಈಕ್ವಲ್ಸ್, ಯಾಕಂದರೆ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಇರುವಂತಹ ತ್ರಿಕೋನಮಿತಿಯ ಅನುಪಾತ ಅಂತಂದರೆ ಟ್ಯಾನ್ ಆಗುತ್ತೆ. ಅದಕ್ಕೆ ನಾವು ಟ್ಯಾನ್ 30 ಡಿಗ್ರೀಸ್ ಈಕ್ವಲ್ಸ್ ಟು ಬರೆಯೋಣ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಟ್ಯಾನ್ 30ಯ ಬೆಲೆ ನಿಮಗೆ ಗೊತ್ತಿರಬೇಕು ಮಕ್ಕಳೇ, ಅದನ್ನೆಲ್ಲ ಕಲ್ತಿಟ್ಕೊಳ್ಳಿ. ಟ್ಯಾನ್ 30 ಅಂದರೆ √3 ಈಕ್ವಲ್ಸ್ ಅಭಿಮುಖ ಬಾಹು ಯಾವುದು, ಈ ಕೋನಕ್ಕೆ ಅಭಿಮುಖ ಬಾಹು ಎ ಬಿಯನ್ನು ಬರೆಯೋಣ ನಾವು ಎ ಬಿ. ಪಾರ್ಶ್ವಬಾಹು ಯಾವುದು ಪಿ ಬಿಯನ್ನು ಬರೆಯೋಣ. ಅದಕ್ಕೇನಾಯಿತು √3 ಈಸ್ ಈಕ್ವಲ್ಸ್ ಟು ಎ ಬಿ ಬೈ ಪಿ ಬಿ ಏನಾಗುತ್ತೆ ಎಕ್ಸ್ ಆಗುತ್ತೆ. ಅದಕ್ಕೆ ನಾವು ಏನು ಮಾಡೋಣ, ಇಲ್ಲಿ ಓರೆ ಗುಣಾಕಾರ ಮಾಡಿ √3x ಈಕ್ವಲ್ಸ್ ಎ ಬಿ ಅಂತ ಬರೆಯೋಣ. ಇದನ್ನು 1 ಅಂತ ಇಟ್ಕೊಳ್ಳೋಣ. ಅಂದರೆ ಎ ಬಿ ಈಸ್ ಈಕ್ವಲ್ಸ್ ಟು ಏನಾಯಿತು √3x ಆಯಿತು. ಹಾಗೆಯೇ ನಾವು ತ್ರಿಭುಜ ಎ ಬಿ ಕ್ಯೂ ಅನ್ನು ಉಪಯೋಗಿಸೋಣ. ಯಾವ ತ್ರಿಭುಜವನ್ನು, ಇಲ್ಲಿ ತ್ರಿಭುಜ ಎ ಬಿ ಕ್ಯೂ ತ್ರಿಭುಜವನ್ನು ಉಪಯೋಗಿಸೋಣ. ಇಲ್ಲಿಯೂ ಕೂಡ ಅಷ್ಟೇ ಏನು ಬರುತ್ತೆ, 30 ಡಿಗ್ರಿ ಕೋನ ಇದೆ, ಕೋನ ಎ ಕ್ಯೂ ಬಿ. ಅದಕ್ಕೆ ಅಭಿಮುಖ ಬಾಹು ಎ ಬಿ, ಅದಕ್ಕೆ ಅಭಿಮುಖ ಬಾಹು ಯಾವುದಿದೆ ಎ ಬಿ ಇದೆ ಮತ್ತು ಪಾರ್ಶ್ವಬಾಹು ಬಿ ಕ್ಯೂ ಇದೆ. ನಾವು ಇಲ್ಲೂ ಕೂಡ ಅಷ್ಟೇ ಟ್ಯಾನನ್ನು ತಗೊಳ್ಳೋಣ. ಟ್ಯಾನ್ 30 ಡಿಗ್ರಿಯೇ ತಗೊಳ್ಳೋಣ ನಾವಿಲ್ಲಿ. ಈಗ ಬರೆಯೋಣ ಮತ್ತು ತ್ರಿಭುಜ, ಯಾವ ತ್ರಿಭುಜ ಅದು, ತ್ರಿಭುಜ ಎ ಬಿ ಕ್ಯೂನಲ್ಲಿ, ತ್ರಿಭುಜ ಲಂಬಕೋನ ತ್ರಿಭುಜ ಎ ಬಿ ಕ್ಯೂನಲ್ಲಿ, ಲಂಬಕೋನ ತ್ರಿಭುಜ ಎ ಬಿ ಕ್ಯೂನಲ್ಲಿ ಮತ್ತು ಪುನಃ ನಾವು ಟ್ಯಾನ್ 30 ಬರೆಯೋಣ. ಇಲ್ಲಿ ಟ್ಯಾನ್ 30 ಈಸ್ ಈಕ್ವಲ್ಸ್ ಟು ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು ಮತ್ತು ಪುನಃ ಅದೇ ಆಗುತ್ತೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಮತ್ತು ಟ್ಯಾನ್ 30ಯ ಬೆಲೆ ಎಷ್ಟು, ಟ್ಯಾನ್ 30ಯ ಬೆಲೆಯನ್ನು ನೀವು ಕಲ್ತಿಟ್ಕೋಬೇಕು, ನೆನಪಲ್ಲಿಟ್ಕೋಬೇಕು. 1/√3 ಈಕ್ವಲ್ಸ್ ಏನಾಯಿತು ಅಭಿಮುಖ ಬಾಹು. ಇಲ್ಲಿ 30 ಡಿಗ್ರಿಗೆ ಅಂದರೆ ಕೋನ ಪಿಗೆ ಅಭಿಮುಖ ಬಾಹು ಯಾವುದು ಎ ಬಿ ಇದು ಅಭಿಮುಖ ಬಾಹು. ಅದನ್ನು ಬರೆಯೋಣ ನಾವು ಎ ಬಿ ಅಂತ ಇಲ್ಲಿ ಬರೆಯೋಣ. ಎ ಬಿ. ನಂತರ ಪಾರ್ಶ್ವಬಾಹು ಯಾವುದು, ಪಾರ್ಶ್ವಬಾಹು ಪಿ ಬಿ ಇದು ಪಾರ್ಶ್ವಬಾಹುವನ್ನು ಬರೆಯೋಣ ಪಿ ಬಿ ಪಾರ್ಶ್ವಬಾಹುವನ್ನು ಇಲ್ಲಿ ನಾವು ಬರೆಯೋಣ ಪಿ ಬಿ. ಈಗ 1/√3 ಈಕ್ವಲ್ಸ್ ಎ ಬಿ
ಎ ಬಿನೇ ಬರೆಯೋಣ. ಎ ಬಿ. ಪಿ ಬಿಯನ್ನು ಎಕ್ಸ್ ಅಂತ ಹಾಕ್ಕೊಂಡಿದ್ದೀವಿ, ಎಕ್ಸ್ ಅಂತ ಬರೆಯೋಣ. ಎಕ್ಸ್ ಆಗುತ್ತೆ. ಈಗ ಇಲ್ಲಿ ನಾವು ಓರೆ ಗುಣಾಕಾರವನ್ನು ಮಾಡೋಣ. ಈಗ ನಾವು ಇದನ್ನು ಎ ಬಿ ಈಕ್ವಲ್ಸ್ ಅಂತ ಮಾಡೋಣ. ಯಾಕಂತಂದರೆ ನಾವು ಯಾಕೆ ಎ ಬಿ ಈಕ್ವಲ್ಸ್ ಮಾಡಬೇಕಂದ್ರೆ ಇನ್ನೊಂದು ತ್ರಿಭುಜದಲ್ಲಿ ಕೂಡ ಎ ಬಿ ಈಕ್ವಲ್ಸ್ ಬರುತ್ತೆ, ಅವೆರಡನ್ನು ನಾವು ಸಮದೂಗಿಸ್ಬೋದು. ಅದಕ್ಕೆ ಏನು ಮಾಡೋಣ, ಎ ಬಿ ಅಂತ ಈಕ್ವಲ್ಸ್ ಅಂತ ಮಾಡಬೇಕಾಗತ್ತೆ. ಎ ಬಿ ಈಕ್ವಲ್ಸ್ ಅಂತ ಮಾಡಬೇಕಾದ್ರೆ ಇಲ್ಲಿರುವಂತಹ ಎಕ್ಸ್ ಎಡಭಾಗಕ್ಕೆ ವರ್ಗಾವಣೆ ಆಗಬೇಕು. ಇಲ್ಲಿ ಇದು ಒಂದರ ಜೊತೆ ಇಂಟು ಆಗಿ ಬರುತ್ತೆ. 1 ಇಂಟು ಎಕ್ಸ್ ಅಂತ ಬರೆಯೋಣ. ಮೇಲ್ಗಡೆ ಏನಾಯಿತು, 1 ಇಂಟು ಎಕ್ಸ್ ಏನಾಗುತ್ತೆ, 1 ಇಂಟು ಎಕ್ಸ್ ಇದು ಎಕ್ಸ್ ಆಗುತ್ತೆ. ಎಕ್ಸ್ ಬರೆಯೋಣ. √3ಯನ್ನು ಹಾಗೆ ಬರೆಯೋಣ. √3 ಆಯಿತು. ಈಕ್ವಲ್ಸ್ ಏನು, ಎ ಬಿ ಅಂದರೆ ಏನರ್ಥ, ಎ ಬಿ ಈಕ್ವಲ್ಸ್ x/√3 ಅಂತ ಆಯಿತು. ಅದನ್ನು 1 ಅಂತ ಪರಿಗಣಿಸೋಣ. ಏನು ಬರ್ಕೊಳ್ಳೋಣ, ಅದನ್ನು 1 ಅಂತ. ಈಗ ನಾವು ಪುನಃ ತ್ರಿಭುಜ ಎ ಬಿ ಕ್ಯೂ, ಲಂಬಕೋನ ತ್ರಿಭುಜ ಎ ಬಿ ಕ್ಯೂನ ತಗೊಳ್ಳೋಣ. ಲಂಬಕೋನ ತ್ರಿಭುಜ ಎ ಬಿ ಕ್ಯೂನಲ್ಲಿ ನಮಗೆ ಎ ಬಿ ಈಕ್ವಲ್ಸ್ ಪುನಃ ನಾವು ಮಾಡ್ಕೋಬೇಕು. ಅಂದರೆ ಹೇಗೆ ಮಾಡ್ಕೊಳ್ಳೋದಿಲ್ಲಿ, ಇಲ್ಲಿ 30 ಡಿಗ್ರಿ ಕೋನ ಇದೆ, ಇದಕ್ಕೆ ಅಭಿಮುಖ ಬಾಹು ಯಾವುದು, ಎ ಬಿ ಆಗುತ್ತೆ. ಅಭಿಮುಖ ಬಾಹು ಎ ಬಿ ಆಗುತ್ತೆ ಮತ್ತು ಬಿ ಕ್ಯೂ ಪಾರ್ಶ್ವಬಾಹು ಆಗುತ್ತೆ. ಪುನಃ ನಾವು tan 30 ಡಿಗ್ರಿ ಅಂತ ತಗೊಳ್ಳೋಣ. ಅದಕ್ಕೆ ಅಭಿಮುಖ ಬಾಹು ಬಾಯ್ ಪಾರ್ಶ್ವಬಾಹುವನ್ನು ಬರ್ಕೊಳ್ಳೋಣ. ಲಂಬಕೋನ ತ್ರಿಭುಜ ಎ ಬಿ ಕ್ಯೂನಲ್ಲಿ, ಲಂಬಕೋನ ತ್ರಿಭುಜ ಎ ಬಿ ಕ್ಯೂನಲ್ಲಿ ಕೋನ 30 ಡಿಗ್ರಿಗೆ ಸರಿಯಾಗಿ tan 30 ಅಂತ ಬರೆಯೋಣ. ಇವಾಗ ನಾವು ಲಂಬಕೋನ ತ್ರಿಭುಜ ಎ ಬಿ ಕ್ಯೂನಲ್ಲಿ tan 30 ಡಿಗ್ರಿ, tan 30 ಡಿಗ್ರಿ, tan 30 ಡಿಗ್ರಿ ಈಸ್ ಈಕ್ವಲ್ಸ್ ಟು, ಮತ್ತು ಪುನಃ ಅದನ್ನೇ ಬರೆಯೋಣ. ಏನಂತ, ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಆಗುತ್ತೆ. ಇಲ್ಲಿ tan 30ಯ ಬೆಲೆ, ಮತ್ತು ಪುನಃ tan 30 ಬಂದಿರೋದ್ರಿಂದ ಅದರ ಬೆಲೆ ಎಷ್ಟು, 1/√3 ಈಕ್ವಲ್ಸ್ ಅಭಿಮುಖ ಬಾಹು ಯಾವುದು, ಇಲ್ಲಿ 30 ಡಿಗ್ರಿಗೆ ಅಭಿಮುಖ ಬಾಹು ಯಾವುದಾಗತ್ತೆ, ಎ ಬಿ ಆಗುತ್ತೆ. 30 ಡಿಗ್ರಿಗೆ ಅಭಿಮುಖ ಬಾಹು ಎ ಬಿ ಆಗುತ್ತೆ. ಅಂದರೆ ಕೋನ ಎ ಕ್ಯೂಬಿಗೆ ಅಭಿಮುಖ ಬಾಹು ಯಾವುದು, ಎ ಬಿ ಆಗುತ್ತೆ. ಎ ಬಿ ಅಂತ ನಾವು ಇಲ್ಲಿ ಬರೆಯೋಣ. ಎ ಬಿ ಆಯಿತು. ಮತ್ತು ಪಾರ್ಶ್ವಬಾಹು ಯಾವುದು, ಇದು ಬಿ ಕ್ಯೂ ಆಗುತ್ತೆ. ಪಾರ್ಶ್ವಬಾಹು ಬಿ ಕ್ಯೂ ಆಗುತ್ತೆ. ನಾವು ಬಿ ಕ್ಯೂ ಅಂತ ಬರೆಯೋಣ. ಪಾರ್ಶ್ವಬಾಹು ಬಿ ಕ್ಯೂ ಆಯಿತು. ಇಲ್ಲಿ ಬಿ ಕ್ಯೂನ ಅಳತೆ ನಾವು ಏನು ತೊಗೊಂಡಿದ್ದೀವಿ, 24 - x ಅಂತ ತೊಗೊಂಡಿದ್ದೀವಿ. 24 - x ಅಂತ ತೊಗೊಂಡಿದ್ದೀವಿ. ಅದಕ್ಕೆ ಬರೆಯೋಣ. ಇಲ್ಲಿ 1/√3 ಈಸ್ ಈಕ್ವಲ್ಸ್ ಟು ಏನು, ಎ ಬಿಯನ್ನು ಎ ಬಿ ಅಂತಲೇ ಬರೆಯೋಣ. ಬಿ ಕ್ಯೂವನ್ನು ಏನಂತ ಬರೆಯೋಣ, 24 - x. 24 - x. ಈಗ ಪುನಃ ಅದೇ ರೀತಿಯಾಗಿ ನಮಗೂ ಇಲ್ಲೂ ಕೂಡ ಎ ಬಿ ಈಕ್ವಲ್ಸ್ ಅಂತಲೇ ನಾವು ಮಾಡ್ಕೊಳ್ಳೋಣ. ಅದಕ್ಕೆ 1 ಇಂಟು 24 - x ಅಂತ ಮಾಡ್ಕೊಂಬಿಡೋಣ. ಎ ಬಿಯನ್ನು RHSನಲ್ಲಿ ಬಲಭಾಗದಲ್ಲಿ ಹಾಗೆ ಇಟ್ಕೊಳ್ಳೋಣ. 1 ಇಂಟು 24 - x /√3. ಈ ಎ ಬಿಯನ್ನು ಮಾತ್ರ ಇಲ್ಲಿ ಬಲಭಾಗದಲ್ಲಿ ಇಟ್ಕೊಳ್ಳೋಣ. ಈಗ 1 ಇಂಟು 24 - x ಅಂತಂದರೆ 24 - x ಹಾಗೆ ಉಳ್ಕೊಳ್ಳುತ್ತೆ. /√3 ಈಕ್ವಲ್ಸ್ ಏನಾಯಿತು, ಎ ಬಿ. ಇದನ್ನು 2 ಅಂತ ಪರಿಗಣಿಸೋಣ. ಈಗ ನಾವು ಇಲ್ಲಿ ನಮಗೆ ಎ ಬಿ ಈಕ್ವಲ್ಸ್ 2 ಕಡೆ ಸಿಕ್ಕಿದೆ. ಇದನ್ನು 2 ಅಂತ ತಗೊಂಡಿದ್ದೀವಿ. ಇನ್ನೊಂದು ಎ ಬಿ ಈಕ್ವಲ್ಸ್ ಸಿಕ್ಕಿದೆ. ಅದು ಯಾವುದು, ಇದು ಮೊದಲನೇದು ಎ ಬಿ ಈಕ್ವಲ್ಸ್ ಸಿಕ್ಕಿದೆ. ಅಂದರೆ ಇಲ್ಲಿ ಬಲಭಾಗ ಒಂದೇ ಇದೆ, ಎ ಬಿ ಇದೆ. ಇಲ್ಲೂ ಕೂಡ ಬಲಭಾಗ ಎ ಬಿ ಇದೆ. ಬಲಭಾಗ ಒಂದೇ ಇದ್ದಾಗ ಎಡಭಾಗ ಕೂಡ ಸಮ ಆಗುತ್ತೆ. ಅದಕ್ಕೆ ನಾವೇನು ಬರೆಯೋಣ, 1 ಮತ್ತು 2ರಿಂದ 1 ಮತ್ತು 2ರಿಂದ ಎ ಬಿಗಳು ಬಲಭಾಗದಲ್ಲಿ ಇರೋದರಿಂದ ಎಡಭಾಗವನ್ನು ಸಮದೂಗಿಸೋಣ. ಅಂದರೆ ಏನಾಯಿತು,
1/3 ಈಸ್ ಈಕ್ವಲ್ಸ್ ಟು ಅದರ ಎಡಭಾಗ, ಇದರ ಎಡಭಾಗ 24 ಮೈನಸ್ ಎಕ್ಸ್ ಬೈ ರೂಟ್ 3. 1 ಮತ್ತು 2ರಿಂದ ಏನು ಬರೆಯೋಣ, ಎಕ್ಸ್ ಬೈ ರೂಟ್ 3. ಇಲ್ಲಿ ಎ ಬಿ ಈಕ್ವಲ್ಸ್ ಎಕ್ಸ್ ಬೈ ರೂಟ್ 3 ಇದೆ. ಎಕ್ಸ್ ಬೈ ರೂಟ್ 3 ಈಕ್ವಲ್ಸ್ ಎಕ್ಸ್ ಬೈ ರೂಟ್ 3 ಈಕ್ವಲ್ಸ್ ಎಕ್ಸ್ ಬೈ ರೂಟ್ 3 ಈಕ್ವಲ್ಸ್. ಇದು ಮೊದಲನೇದಲ್ಲಿ ಎ ಬಿ ಈಕ್ವಲ್ಸ್ ಇರೋದು. ಎರಡನೇದರಲ್ಲಿ ಎ ಬಿ ಈಕ್ವಲ್ಸ್ ಏನಿದೆ, ಎರಡನೇದರಲ್ಲಿ ಎ ಬಿ ಈಕ್ವಲ್ಸ್ ಏನಿದೆ 24 ಮೈನಸ್ ಎಕ್ಸ್ ಬೈ ರೂಟ್ 3 ಇದೆ ತಾನೇ. ಅಂದರೆ ಏನಾಯಿತು 24 ಮೈನಸ್ ಎಕ್ಸ್ ಬೈ ರೂಟ್ 3 ಇದೆ. ಮೊದಲನೇದರಲ್ಲಿ ಎ ಬಿ ಈಕ್ವಲ್ಸ್ ಎಕ್ಸ್ ಬೈ ರೂಟ್ 3 ಇದೆ. ಎರಡನೇದರಲ್ಲಿ ಎ ಬಿ ಈಕ್ವಲ್ಸ್ 24 ಮೈನಸ್ ಎಕ್ಸ್ ಬೈ ರೂಟ್ 3 ಇದೆ. ಅದಕ್ಕೆ ನಾವು ಎಡಭಾಗ ಈಕ್ವಲ್ಸ್ ಎಡಭಾಗ ಮಾಡೋಣ, ಬಲಭಾಗಗಳು ಒಂದೇ ಇದ್ದಾವೆ. ಈಗ ನಾವಿಲ್ಲಿ ಎಕ್ಸ್ ಬೈ ರೂಟ್ 3 ಇದೆ, ಇದು 24 ಮೈನಸ್ ಎಕ್ಸ್ ಬೈ ರೂಟ್ 3 ಇದೆ. ಇಲ್ಲಿ ಛೇದಗಳು ಒಂದೇ ಇದ್ದಾವೆ. ಛೇದಗಳು ಒಂದೇ ಇದ್ದಾಗ, ಭಿನ್ನರಾಶಿಗಳು ಒಂದೇ ಇದ್ದಾಗ ಅಂಶಗಳು ಕೂಡ ಸಮವಾಗಿರ್ತವೆ. ಅದಕ್ಕೆ ನಾವು ಇಲ್ಲಿ ಎಕ್ಸ್ ಬೈ ರೂಟ್ 3 ಈಕ್ವಲ್ಸ್ 24 ಮೈನಸ್ ಎಕ್ಸ್ ಬೈ ರೂಟ್ 3 ಇದೆ. ಅಂದರೆ ಈ ಭಿನ್ನರಾಶಿ ಸಮ ಅಂತಿದೆ. ಮತ್ತೇನಿದೆ ರೂಟ್ 3 ಒಂದೇ ಸಂಖ್ಯೆಯಲ್ಲಿದ್ದಾವೆ. ಅದಕ್ಕೆ ಏನಾಗುತ್ತೆ, ಅಂಶಗಳು ಸಮವಾಗ್ತವೆ. ಅದಕ್ಕೆ ಇಲ್ಲಿ ನಾವು ರೂಟ್ 3 ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಉಳ್ಕೊಂಡಿರೋದೇನು ಎಕ್ಸು, ಇಲ್ಲಿ ಏನು ಉಳ್ಕೊಂಡಿದೆ 24 ಮೈನಸ್ ಎಕ್ಸ್ ಇದೆ. ಅದಕ್ಕೆ ನಾವು ಇವೆರಡನ್ನು ಸಮದೂಗಿಸೋಣ. ಅಂಶ ಮತ್ತು ಅಂಶಗಳು ಸರಿ ಆಯ್ತು. ಇಲ್ಲಿ ಎಕ್ಸ್ ಈಕ್ವಲ್ಸ್ ಏನಾಯಿತು 24 ಮೈನಸ್ ಎಕ್ಸ್ ಆಯಿತು. ಇಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಅಂದರೆ ಇಲ್ಲಿರುವಂಥ ಮೈನಸ್ ಎಕ್ಸನ್ನು ಎಡಭಾಗಕ್ಕೆ ಕಳಿಸೋಣ. ಅವಾಗ ಏನಾಯಿತು ಎಕ್ಸ್ ಪ್ಲಸ್ ಎಕ್ಸ್ ಆಯಿತು. ಈ ಮೈನಸ್ ಎಕ್ಸ್ ಎಡಭಾಗಕ್ಕೆ ಬಂದ ಕೂಡಲೇ ಏನಾಯಿತು ಪ್ಲಸ್ ಎಕ್ಸ್ ಆಯಿತು. ಇಲ್ಲೇನು ಉಳ್ಕೊಳ್ತು 24 ಆಯಿತು. ಈಗ ಎಕ್ಸ್ ಪ್ಲಸ್ ಎಕ್ಸ್ ಏನು 2x ಈಕ್ವಲ್ಸ್ 24 ಆಯಿತು. ಎಕ್ಸ್ ಈಸ್ ಈಕ್ವಲ್ಸ್ ಟು ಈ ಎರಡನ್ನು ವರ್ಗಾಯಿಸೋಣ. 24/2 ಆಯಿತು. ಆಗ ಎಕ್ಸ್ ಈಕ್ವಲ್ಸ್ ಏನಾಯಿತು 24 2ರಿಂದ ಭಾಗಿಸೋಣ. 2ರ ಮಗ್ಗಿಯಲ್ಲಿ 24 ಬರುತ್ತೆ. 24 2ರಿಂದ ಭಾಗವಾಗುತ್ತೆ. 2ರ ಮಗ್ಗಿಯಲ್ಲಿ 2 ಇದೆ. 2 1 2, 2 ಎಷ್ಟಲೇ 24, 2 2 20, 2 12 24, 2 ಎಷ್ಟಲೇ 24, 2 12 24, 12/1 ಬಂತು. ಈ ಕೆಳಗಡೆ ಇರುವಂಥ 1ಅನ್ನು ನಾವು ಬಿಡ್ಬೋದು. ಅದಕ್ಕೆ ಏನಾಯಿತು ಎಕ್ಸ್ ಈಕ್ವಲ್ಸ್ 12 ಆಯಿತು. ಎಕ್ಸ್ ಈಕ್ವಲ್ಸ್ 12 ಆಗಿರೋದ್ರಿಂದ ಈಗ ನಾವು ಸುಲಭವಾಗಿ ಎ ಬಿಯ ಬೆಲೆಯನ್ನು ಇಲ್ಲಿ ಕಂಡುಹಿಡ್ಕೋಬೋದು. ಎ ಬಿ ಈಕ್ವಲ್ಸ್ ಏನಿದೆ, ಎ ಬಿ ಈಕ್ವಲ್ಸ್ 24 ಮೈನಸ್ ಎಕ್ಸ್ ಬೈ ರೂಟ್ 3 ಇದೆ. ಇನ್ನೂ ಸುಲಭ ಅಂತಂದರೆ ನಾವು ಈ ಸಂಬಂಧವನ್ನು ಬರ್ಕೊಂಡ್ರೆ ಇಲ್ಲಿ ಎ ಬಿ ಈಕ್ವಲ್ಸ್ ಏನಿದೆ ಎಕ್ಸ್ ಬೈ ರೂಟ್ 3 ಇದೆ. ಅದಕ್ಕೆ ಎ ಬಿಯನ್ನು ಕಂಡುಕೊಳ್ಳೋಣ. ಬರೆಯೋಣ. ಎ ಬಿ ಈಕ್ವಲ್ಸ್ ಮೊದಲನೇ ಸಂಬಂಧದಲ್ಲಿ ನಮಗೆ ಗೊತ್ತಿದೆ ಎ ಬಿ ಈಕ್ವಲ್ಸ್ ಏನಿದೆ ಎಕ್ಸ್ ಬೈ ರೂಟ್ 3 ಇದೆ. 1ರಲ್ಲಿ ಅಥವಾ 1ರಿಂದ ಅಂತ ಬರೆಯೋಣ. ಈಗ ಎ ಬಿ ಈಕ್ವಲ್ಸ್ ಏನಾಯಿತು ಎಕ್ಸ್ನ ಬೆಲೆ ಎಷ್ಟಿದೆ 12 ಇದೆ. 12/√3 ಆಯಿತು. ಪುನಃ ಇಲ್ಲಿ ಎ ಬಿ ಈಸ್ ಈಕ್ವಲ್ಸ್ ಟು 12. ಇದನ್ನು ನಾವು ಏನು ಬರೆಯೋಣ 4 × 3 ಬರೆಯೋಣ /√3 ಬರೆಯೋಣ. ಯಾಕೆ 4 × 3 ಅಂತಂದರೆ √3 × √3 ನಾವು √3ಯನ್ನು ಕ್ಯಾನ್ಸಲ್ ಮಾಡ್ಬೋದು. ಮುಂದಿನ ಹಂತದಲ್ಲಿ √3ಯನ್ನು ಕ್ಯಾನ್ಸಲ್ ಮಾಡ್ಬೋದು. ಅದಕ್ಕೇನಾಯಿತು ಎ ಬಿ ಈಕ್ವಲ್ಸ್ ಈ 4ಅನ್ನು ಹಾಗೆ ಬರೆಯೋಣ. 3ಯನ್ನು ಹೇಗೆ ಬರೆಯೋಣ √3 × √3 /√3 ಆಗುತ್ತೆ. ಈ √3ಯನ್ನು ಕ್ಯಾನ್ಸಲ್ ಮಾಡಿದರೆ ನಮಗೇನು ಸಿಕ್ತು ಎ ಬಿ ಈಸ್ ಈಕ್ವಲ್ಸ್ ಟು 4√3 ಮೀಟರ್ ಆಯಿತು. ಆದರೆ ಪ್ರಶ್ನೆಯಲ್ಲಿ ನಮಗೆ √3ನ ಬೆಲೆಯನ್ನು ಕೊಟ್ಟಿದ್ದಾರೆ. ನಾವು ಆ ಬೆಲೆಯನ್ನು ಹಾಕಿ ಇಲ್ಲಿ 4ರಿಂದ ಗುಣಿಸ್ಬೋದು. ಇಲ್ಲಿ ಗಮನಿಸಿ ಮಕ್ಕಳೇ, √3ನ ಬೆಲೆ ಕೊಟ್ಟಿದ್ದಾರೆ. ಅಂದರೆ √3 ಈಸ್ ಈಕ್ವಲ್ಸ್ ಟು
√3 1.7 ಎಂದು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. √3 ಇದು ಅಭಾಗಲಬ್ಧ ಸಂಖ್ಯೆ. ಇದಕ್ಕೆ ಸಂಪೂರ್ಣ ಬೆಲೆಯನ್ನು ನಾವು ಕಂಡುಹಿಡಿಯೋದಕ್ಕಾಗಲ್ಲ. ಅದರ ಸನ್ನಿಹಿತ ಬೆಲೆ 1.7. ಅದನ್ನು ನಾವು ಆ ಜಾಗದಲ್ಲಿ ಅಂದರೆ √3 ಜಾಗದಲ್ಲಿ ಹಾಕಿ ಕ್ಯಾಲ್ಕುಲೇಟ್ ಮಾಡೋಣ. ಈಗ ಬರೆಯೋಣ. AB = 4 ಹಾಗೆ ಬರೆಯೋಣ. 4 × √3. √3ನ ಬೆಲೆ ಎಷ್ಟು? 1.7 ಮೀಟರ್ ಬಂತಿಲ್ಲಿ. ಈಗ ಇವೆರಡನ್ನು ಗುಣಿಸೋಣ. 17 × 4 ನಮಗೆ ಗೊತ್ತಿದೆ. 17 × 4 = 68 ಬರೆಯೋಣ. ಆದರೆ ಇಲ್ಲಿ ಒಂದು ಅಂಕೆಯ ನಂತರ ಬಿಂದು ಇರೋದ್ರಿಂದ 6.8 ಆಗುತ್ತೆ. AB ಏನು? 6.8 ಮೀಟರ್ ಆಗುತ್ತೆ. ಇದು AB ಕಂಬದ ಉದ್ದ ನಮಗೆ ಸಿಕ್ಕಿದ ಹಾಗಾಯಿತು. ಈಗ ನಮಗೆ X ಬೆಲೆ ಮತ್ತು ABಯ ಬೆಲೆ ದೊರಕಿದ ಹಾಗಾಯಿತು. ಯಾವ ಬೆಲೆ ಸಿಕ್ತು ನಮಗೆ? PBಯ ಬೆಲೆ ಮತ್ತು ABಯ ಬೆಲೆ. X ಬೆಲೆ ಎಷ್ಟು ಸಿಕ್ಕಿದೆ ನಮಗೆ? 12 ಸಿಕ್ಕಿದೆ. X ಬೆಲೆಯನ್ನು ನಾವು ಇಲ್ಲಿ 12 ಅಂತ ತೊಗೊಂಡ್ರೆ, PBಯ ಬೆಲೆ 12 ಅಂತ ತೊಗೊಂಡ್ರೆ, ಇಲ್ಲಿ BQನ ಬೆಲೆ ಎಷ್ಟಾಗುತ್ತೆ? 12 - 24 - 12 ಅಂತಂದರೆ ಅದು ಕೂಡ ಏನಾಯಿತು? 12 ಬರುತ್ತೆ. ಈಗ ಇಲ್ಲಿ ನಾವು ನಮಗೆ APಯ ಬೆಲೆ ಕಂಡುಹಿಡ್ಕೋಬೇಕಾಗಿದೆ. ಪುನಃ ನಾವು ಯಾವ ತ್ರಿಭುಜ ತಗೊಳ್ಳೋಣ? ABP ಲಂಬಕೋನ ತ್ರಿಭುಜ ತಗೊಂಡು AP ಇದು ಲಂಬಕೋನಕ್ಕೆ ಅಭಿಮುಖವಾದ ಬಾಹು ಆಗಿರೋದ್ರಿಂದ ಅದು ವಿಕರ್ಣ ಆಗುತ್ತೆ. ವಿಕರ್ಣ ಇರುವಂತಹ ತ್ರಿಕೋನಮಿತಿಯ ಅನುಪಾತವನ್ನು ಇಲ್ಲಿ ನಾವು ಉಪಯೋಗಿಸ್ಕೋಬೇಕಾಗಿದೆ. ವಿಕರ್ಣ ಇರುವಂಥದ್ದು ಅಂತಂದರೆ ಇಲ್ಲಿ AP ವಿಕರ್ಣ. ನಾವು ವಿಕರ್ಣಕ್ಕೆ PB ತಗೊಂಡ್ರೆ ನಮಗೇನಾಗುತ್ತೆ? ಪಾರ್ಶ್ವಬಾಹು ಬೈ ವಿಕರ್ಣ ಬರುತ್ತೆ. ಅದು cos θ ಆಗುತ್ತೆ. ನಾವು AB ತಗೊಂಡ್ರೆ ಅಭಿಮುಖ ಬಾಹು ಬೈ ವಿಕರ್ಣ ಆಗುತ್ತೆ. ಅದು sin θ ಆಗುತ್ತೆ. ನಿಮಗೆ ಗೊತ್ತಿರಬೇಕು, sin θ ಅಂದರೆ ಅಭಿಮುಖ ಬಾಹು ಬೈ ವಿಕರ್ಣ, cos θ ಅಂತಂದರೆ ಪಾರ್ಶ್ವಬಾಹು ಬೈ ವಿಕರ್ಣ. ನಾನು ಯಾವುದಾದ್ರೂ ಒಂದನ್ನು ತೊಗೋಬೋದು. ಇಲ್ಲಿ ABನೂ ಕಂಡುಹಿಡ್ಕೊಂಡಿದ್ವಿ ಮತ್ತು PBನೂ ಕಂಡುಹಿಡ್ಕೊಂಡಿದ್ವಿ. ಇಲ್ಲಿ AB 6.8 ಇದೆ, PB 12 ಇದೆ. ನಮಗೆ 12 ತೊಗೊಂಡ್ರೆ ಸುಲಭ ಅನಿಸುತ್ತಾ ನೋಡೋಣ. ಏನು ಮಾಡೋಣ? ತ್ರಿಭುಜ APಯನ್ನು ಕಂಡುಹಿಡಿಯಲು ಅಂತ ಬರ್ಕೊಳ್ಳೋಣ. ಫಸ್ಟು APಯನ್ನು ಕಂಡುಹಿಡಿಯಲು ಏನು ಮಾಡೋದಕ್ಕೆ ಹೊರಟಿದ್ದೀವಿ? ನಾವು APಯನ್ನು ಕಂಡುಹಿಡಿಯೋದಕ್ಕೆ ಹೊರಟಿದ್ದೀವಿ. ಅದಕ್ಕೆ ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಯಾವ ತ್ರಿಭುಜ? ತ್ರಿಭುಜ ABPಯಲ್ಲಿ ಲಂಬಕೋನ ತ್ರಿಭುಜ ABPಯಲ್ಲಿ ಲಂಬಕೋನ ತ್ರಿಭುಜ ABPಯಲ್ಲಿ ಲಂಬಕೋನ ತ್ರಿಭುಜ ABPಯಲ್ಲಿ ಇಲ್ಲಿ ಕೋನ P 30 ಡಿಗ್ರಿಗೆ ಅಭಿಮುಖ ಬಾಹು ತಗೊತೀರೋ ಪಾರ್ಶ್ವಬಾಹು ತಗೊತೀರಾ ನೋಡಿ. ಪಾರ್ಶ್ವಬಾಹು ತಗೊಂಡ್ರೆ ಪಾರ್ಶ್ವಬಾಹು ಬೈ ವಿಕರ್ಣ ಆಗುತ್ತೆ. ಅದು cos θ ಆಗುತ್ತೆ. ಅದಕ್ಕೆ ಬರೆಯೋಣ cos 30 ಡಿಗ್ರಿ ಈಕ್ವಲ್ಸ್, ಯಾಕಂದರೆ PB 12 ಇದೆ, ನಮಗೆ ಲೆಕ್ಕಾಚಾರಕ್ಕೆ ಅನುಕೂಲ ಆಗ್ಬೋದು ಅಂತ ನಾವು cos 30 ಡಿಗ್ರಿ ಅಂದರೆ ಯಾವುದಿದು? ಪಾರ್ಶ್ವಬಾಹು ತಗೊಳ್ಳೋಣ. cos ಅಂದ ತಕ್ಷಣ ಪಾರ್ಶ್ವಬಾಹು ಬರುತ್ತೆ. cos 30 ಡಿಗ್ರಿ ಈಕ್ವಲ್ಸ್ ಏನು? ಪಾರ್ಶ್ವಬಾಹು ಬೈ ಏನಾಯಿತು? ವಿಕರ್ಣ. ವಿಕರ್ಣ ಇದು ಲಂಬಕೋನಕ್ಕೆ ಅಭಿಮುಖವಾದ ಬಾಹು ಆಗುತ್ತೆ. cos 30ಯ ಬೆಲೆ ನಮಗೆ ಗೊತ್ತಿರಬೇಕು. cos 30ಯ ಬೆಲೆ ಎಷ್ಟು? √3/2. sin 30ಯ ಬೆಲೆ 1/2. ಈಗ ಪಾರ್ಶ್ವಬಾಹು ಅಂದರೆ ಯಾವುದು? PB ಹಾಕೋಣ. PB ಬೈ ವಿಕರ್ಣ ಯಾವುದು? ವಿಕರ್ಣ AP ಇದು. AP ಬರೆಯೋಣ. ಈಗ √3/2 ಈಕ್ವಲ್ಸ್ PBಯ ಬೆಲೆ ನಮಗೆ ಗೊತ್ತಿದೆ. ಏನದು? 12. 12/AP. ಇಲ್ಲಿ ನಾವು APಯ ಬೆಲೆಯನ್ನು ಕಂಡುಹಿಡಬೇಕಾಗಿರೋದ್ರಿಂದ ಓರೆ ಗುಣಾಕಾರ ಮಾಡೋಣ. ಹೇಗದು? √3 × AP. ಓರೆ ಗುಣಾಕಾರ ಅಂದರೆ ಇದು ಇಂಟು ಇದು ಈಕ್ವಲ್ಸ್ ಇದು ಇಂಟು ಇದು ಆಗುತ್ತೆ. 2 × 12 ಆಯಿತು. ಈಗ APಯ ಬೆಲೆಯನ್ನು ನಾವು ಕಂಡುಹಿಡಬೇಕಾಗಿದೆ. AP ಬರೆಯೋಣ. 2 × 12/√3 ಆಯಿತು. ಪುನಃ ನಮಗೆ ಈ √3ಯನ್ನು ನಾವು ಕ್ಯಾನ್ಸಲ್ ಮಾಡ್ಬೋದೋ ಅಂತ ವಿಚಾರ ಮಾಡೋಣ.
ಎ ಪಿ ಈಕ್ವಸ್ 2 ಇಂಟು ನಮಗೆ ಗೊತ್ತಿದೆ 4 3 12 3 ಬಂತು ಅಂತಂದರೆ ಅದು √3 ಇಂಟು √3 ಆಗುತ್ತೆ. √3ಯನ್ನು ಕ್ಯಾನ್ಸಲ್ ಮಾಡ್ಬೋದು. 2 ಇಂಟು 12 ಹೇಗೆ ಬರೆಯೋಣ? 4 ಇಂಟು 3 ಅಂತ ಬರೆಯೋಣ. ಮತ್ತು ಈ √3ಯನ್ನು ಛೇದದಲ್ಲಿ ಇರುವಂತಹ √3ಯನ್ನು ಹಾಗೆ ಬರೆಯೋಣ. ಏನು ಮಾಡಿದ್ವಿ ನಾವು ಇಲ್ಲಿ? 12ನ್ನು 4 ಇಂಟು 3 ಮಾಡ್ಕೊಂಡ್ವಿ. ಯಾಕೆ ಅಂತಂದರೆ ಇಲ್ಲಿ √3 ಇದೆ. 4 ಇಂಟು 3 ಮಾಡ್ಕೊಂಡಾಗ ನಮಗೆ 3 ಸಿಗುತ್ತೆ. 3 ಅಂತಂದರೆ √3 ಇಂಟು √3. ಅದಕ್ಕೆ ಬರೆಯೋಣ ಎ ಪಿ ಈಕ್ವಸ್ 2 4 8 ಆಗುತ್ತೆ. 8 ಬರೆದ್ಬಿಡೋಣ. 8 ಇಂಟು 3ಯನ್ನು ಹೇಗೆ ಬರೆಯೋಣ? 3ನ್ನು ಹೇಗೆ ಬರೆಯೋಣ? √3 ಇಂಟು √3. √3 ಇಂಟು √3 ಅಂದರೆ 3. ಕೆಳಗಡೆ √3ಯನ್ನು ಬರೆಯೋಣ. ಈ 3 ಏನಾಯಿತು? √3 ಇಂಟು √3 ಆಯಿತು. ಬೈ √3 ಆಯಿತು. ಈಗ ಇದನ್ನು ಕ್ಯಾನ್ಸಲ್ ಮಾಡೋಣ. ಎ ಪಿ ಬಂತು ಈಕ್ವಲ್ಸ್ 8 ಬಂತು. ಪುನಃ ನಾವೇನು ಮಾಡೋಣ? √3ಯ ಬೆಲೆಯನ್ನು ಎಷ್ಟು ಹಾಕೋಣ? 1.7. ನಮಗೆ ಪ್ರಾರಂಭದಲ್ಲಿ ಕ್ವಶನಲ್ಲಿ ನಾವು ಇದನ್ನು ತಗೊಂಡು ಹಾಕ್ಕೊಂಡಿದ್ದೀವಿ. ಈಗ ಮತ್ತೆ ಹಾಕೋಣ. ಈಗ ಎ ಪಿ ಈಕ್ವಲ್ಸ್ ಇವೆರಡನ್ನು ಗುಣಿಸ್ಬೇಕು. 8 ಇಂಟು 1.7 ಇದೆ. ಮೊದಲಿಗೆ ನಾವು 17 ಇಂಟು 8 ಮಾಡ್ಕೊಳ್ಳೋಣ. 17 ಇಂಟು 8 ಎಷ್ಟಾಗುತ್ತೆ? 17 8 136. ಇಲ್ಲ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಮಗ್ಗಿಯನ್ನು ಕಲ್ತಿಟ್ಕೋಬೇಕು ಮಕ್ಕಳೇ. ಇಲ್ಲ ಅಂತಂದರೆ ಮಾಡಿ ಅದನ್ನು. 7 8 ಎಷ್ಟು? 56 ಆಯಿತು. 8 1 8, 8 ಪ್ಲಸ್ 5 13 ಬಂತು. ನೀವು 17 8 136ನ ಡೈರೆಕ್ಟ್ ಬಂದರೆ ನಿಮಗೆ ಟೈಮ್ ಉಳಿಯುತ್ತೆ. ಇಲ್ಲಾಂದರೆ ಗುಣಿಸಿ ಬರೀರಿ. ಮಗ್ಗಿ ಗೊತ್ತಿದ್ದರೆ ಸುಲಭವಾಗಿ ನಾವು ಇದನ್ನು ಬೇಗ ಮಾಡ್ಬೋದು. ಅಂದರೆ ಏನಾಯಿತು? 136 ಆಯಿತು. ಆದರೆ ಇಲ್ಲಿ ಬಿಂದು ಇದೆ. ಒಂದು ಅಂಕಿಯ ನಂತರ ಬಿಂದು ಇರೋದರಿಂದ ಇಲ್ಲಿ ನಾವು 6ರ ನಂತರ ಬಿಂದುವನ್ನು ಹಾಕಬೇಕು. 13.6 ಮೀಟರ್ ಆಯಿತು. ಈಗ ನಾವು RQ ಕಂಬದ ಉದ್ದವನ್ನು ಕಂಡುಹಿಡಬೇಕು, ಎತ್ತರವನ್ನು ಕಂಡುಹಿಡಬೇಕು. ಯಾವ ಕಂಬದ್ದು? ಇಲ್ಲಿ ನೀವು RQ ಕಂಬದ ಎತ್ತರವನ್ನು ಕಂಡುಹಿಡಬೇಕು. ನಮಗೆ AB ಕಂಬದ ಎತ್ತರ ಸಿಕ್ತು ಮತ್ತು AP ಕೂಡ ಸಿಕ್ತು. ಈಗ ಏನು ಮಾಡಬೇಕು? ನಾವು RQ ಕಂಬದ ಎತ್ತರವನ್ನು ಕಂಡುಹಿಡ್ಕೋಬೇಕು. ಇದಕ್ಕೆ ನಾವು ಈ ABಯ ಸಹಾಯವನ್ನು ತಗೋಬೇಕು ಮತ್ತು BQನ ಸಹಾಯವನ್ನು ತಗೋಬೇಕಾಗತ್ತೆ. ಅದಕ್ಕೆ ನಾವೇನು ಮಾಡೋಣ? ಇಲ್ಲಿ ಎನಿಂದ BQಗೆ ಸಮಾಂತರವಾಗಿ ಏನನ್ನು ಎಳೆಯೋಣ? ಎಕ್ಸನ್ನು ಎಳೆಯೋಣ. AXನ್ನು ಎಳೆಯೋಣ. ಎಕ್ಸನ್ನು ಗುರುತಿಸಿಬಿಟ್ಟು AXನ್ನು ಎಳೆಯೋಣ. AX ಸಮಾಂತರ BQ ಆಗುತ್ತೆ. ಇದು RQವನ್ನು ಎಕ್ಸ್ನಲ್ಲಿ ಸಂಧಿಸುತ್ತೆ. ಆಯಿತಾ? ಈಗ ಬರೆಯೋಣ. RQ ಕಂಡುಹಿಡಿಯಲು RQ ಕಂಡುಹಿಡಿಯಲು AX ಸಮಾಂತರ BQ ಎಳೆಯೋಣ. ಏನು ಎಳೆಯೋಣ? AX ಸಮಾಂತರ BQ ಎಳೆಯೋಣ. AX RQವನ್ನು AX ಇದು RQವನ್ನು ಎಲ್ಲಿ ಛೇದಿಸಿದೆ? ಎಕ್ಸ್ನಲ್ಲಿ ಛೇದಿಸಲಿ. ಸುಮ್ಮನೆ ಎಳೆಯೋದಲ್ಲ, ಎಕ್ಸ್ನಲ್ಲಿ ಛೇದಿಸುವಂತೆ ನಾವು ಎಳಿಬೇಕಾಗತ್ತೆ. ಎಕ್ಸ್ನಲ್ಲಿ ಛೇದಿಸಲಿ. ಈಗ ನಾವು ಇಲ್ಲಿ AB ಅಳತೆ ನಮಗೆ ಗೊತ್ತಿದೆ. ಎಷ್ಟದು? 6.8 ಆಯಿತು. ಇದು ಕೂಡ 6.8 ಆಗುತ್ತೆ. ಮತ್ತು AX ಎಷ್ಟಾಗುತ್ತೆ? AX ಇದು BQಗೆ ಸಮ ಆಗುತ್ತೆ. ಇಲ್ಲಿ 12, ಇದು ಕೂಡ BQ ಕೂಡ 24 ಮೈನಸ್ 12 12 ಬಂದಿರುತ್ತೆ. ಇದು 12 ಬಂದಾಗ ಇದು ಕೂಡ 12 ಬಂದಿರುತ್ತೆ. ಮತ್ತು ARನ ಅಳತೆಯನ್ನು ಕೊಟ್ಟಿದ್ದಾರೆ. ARನ ಅಳತೆ ಎಷ್ಟಿದೆ? 13 ಮೀಟರ್ ಇದೆ. ಈಗ ನಾವು RQ ಕಂಬದ ಎತ್ತರವನ್ನು ಕಂಡುಹಿಡಿಬೇಕಾದ್ರೆ ಈ RXನ ಬೆಲೆಯನ್ನು ಕಂಡುಹಿಡಬೇಕು. RX ಎಷ್ಟು ಇದೆ ಅಂತ ಪತ್ತೆ ಹಚ್ಚಬೇಕು. ಯಾಕೆ ಅಂತಂದರೆ ನಮಗೆ ಎಕ್ಸಿಂದ Q ವರೆಗೆ ಅಳತೆ ಗೊತ್ತಿದೆ.
ಎಕ್ಸಿಂದ ಕ್ಯೂ ಗೊತ್ತಿದೆ, ಎಕ್ಸ್ ಕ್ಯೂ ಭಾಗ ಗೊತ್ತಿದೆ. ನಾವು ಆರ್ ಎಕ್ಸ್ ಭಾಗವನ್ನು ಕಂಡುಹಿಡಿಬೇಕು. ಅವೆರಡನ್ನು ಕೂಡಿಸ್ಬಿಟ್ರೆ ನಮಗೆ ಸಂಪೂರ್ಣವಾಗಿ ಆರ್ ಕ್ಯೂನ ಅಳತೆ ಸಿಗತ್ತೆ. ಅದಕ್ಕೆ ನಾವು ಇಲ್ಲಿ ಎಕ್ಸ್ ಯು ಗೊತ್ತಿರೋದ್ರಿಂದ ನಾವು ಏನು ಕಂಡುಹಿಡಿಬೇಕು? ಆರ್ ಎಕ್ಸ್ ಕಂಡುಹಿಡಿಬೇಕು. ಆರ್ ಎಕ್ಸ್ ಭಾಗವನ್ನು ಕಂಡುಹಿಡಿದು ಎಕ್ಸ್ ಕ್ಯೂಗೆ ಕೂಡಿಸಿದರೆ ನಮಗೆ ಆರ್ ಕ್ಯೂ ಸಿಗತ್ತೆ. ಅದಕ್ಕೆ ಮಕ್ಕಳೇ, ನಮಗೆ ಆರ್ ಎಕ್ಸನ್ನು ನಾವು ಕಂಡುಹಿಡಿಬೇಕಾಗಿದೆ. ಆರ್ ಎಕ್ಸನ್ನು ಕಂಡುಹಿಡಿಬೇಕಾದರೆ ನಾವು ಇಲ್ಲಿ ಕೊಟ್ಟಿರುವಂಥ ಎ ಆರ್ ಮತ್ತು ನಾವು ಕಂಡುಹಿಡಿದಂಥ ಎ ಎಕ್ಸನ್ನು ಉಪಯೋಗಿಸ್ಕೋಬೇಕು. ಈಗ ಆರ್ ಎಕ್ಸ್ ಹೇಗೆ ಕಂಡುಹಿಡಿಯೋದು ಅಂತಂದರೆ, ನಮಗೆ ಇಲ್ಲಿ ಯಾವುದೇ ಕೋನವನ್ನು ಅವರು ಕೊಟ್ಟಿರೋದಿಲ್ಲ. ಒಮ್ಮೆ ಈ ಕೋನ ಗೊತ್ತಿದ್ದರೆ ನಾವು ತ್ರಿಕೋನಮಿತಿಯ ಅನುಪಾತವನ್ನು ಉಪಯೋಗಿಸ್ಕೋಬೋದಿತ್ತು, ಆದರೆ ಕೊಟ್ಟಿಲ್ಲ. ಈಗ ಇದು ಎಂತಹ ತ್ರಿಭುಜ ಆಗುತ್ತೆ? ಲಂಬಕೋನ ತ್ರಿಭುಜ ಆಗುತ್ತೆ. ಎ ಎಕ್ಸ್ ಆರ್ ಇದು ಎಂತಹ ತ್ರಿಭುಜ ಆಗುತ್ತೆ? ಲಂಬಕೋನ ತ್ರಿಭುಜ ಆಗುತ್ತೆ. ನಾವು ಪೈಥಾಗರಸ್ನ ಪ್ರಮೇಯವನ್ನು ಉಪಯೋಗಿಸಿ ಇದನ್ನು ಮಾಡಬೇಕಾಗತ್ತೆ. ಅದಕ್ಕೆ ಬರೆಯೋಣ, ಲಂಬಕೋನ ತ್ರಿಭುಜ ಯಾವುದರಲ್ಲಿ? ಎ ಎಕ್ಸ್ ಆರ್ನಲ್ಲಿ. ಎ ಎಕ್ಸ್ ಆರ್ನಲ್ಲಿ ಲಂಬಕೋನ ತ್ರಿಭುಜ ಎ ಎಕ್ಸ್ ಆರ್ನಲ್ಲಿ. ನಿಮ್ಗೆ ಗೊತ್ತಿದೆ ಪೈಥಾಗರಸ್ ಪ್ರಮೇಯದ ಹೇಳಿಕೆ ಏನಿದೆ ಅಂತ. ಪೈಥಾಗರಸ್ ಪ್ರಮೇಯದ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುವುದು. ಅಂದರೆ ವಿಕರ್ಣ ಯಾವುದಿಲ್ಲಿ? ವಿಕರ್ಣ ಎ ಆರ್. ಎ ಆರ್ ಮೇಲಿನ ವರ್ಗ ಅಂತಂದರೆ 13 ಸ್ಕ್ವೇರ್ ಈಕ್ವಲ್ಸ್ ಏನು? ಉಳಿದೆರಡು ಬಾಹುಗಳ ಮೇಲಿನ ವರ್ಗ ಅಂತಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅದಕ್ಕೆ ನಾವು ಬರೆಯೋಣ, ನಾವು ಕಂಡುಹಿಡಿಯುವಂಥದ್ದು ಯಾವುದಿಲ್ಲಿ? ಆರ್ ಎಕ್ಸ್. ಅದಕ್ಕೆ ಆರ್ ಎಕ್ಸ್ ಸ್ಕ್ವೇರನ್ನು ಮೊದಲು ಬರೆಯೋಣ. ಆರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಎಕ್ಸ್ ಸ್ಕ್ವೇರ್. ಏನಿಲ್ಲಿ? ಆರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಏನು? ಎ ಎಕ್ಸ್ ಸ್ಕ್ವೇರ್. ಬರೆಯೋಣ ಅದನ್ನು. ಎ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ವಿಕರ್ಣ ಯಾವುದಿಲ್ಲಿ? ಎ ಆರ್. ವಿಕರ್ಣದ ಮೇಲಿನ ವರ್ಗ. ಇಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುವುದು. ನಾವು ಉಳಿದೆರಡು ಬಾಹುಗಳ ಮೇಲಿನ ವರ್ಗವನ್ನು ಎಡಭಾಗದಲ್ಲಿ ತಗೊಂಡಿದ್ದೀವಿ. ಅದು ನಾವಿಲ್ಲಿ ಆರ್ ಎಕ್ಸನ್ನು ಕಂಡುಹಿಡಿಬೇಕು. ಎ ಎಕ್ಸನ್ನು ಕಂಡುಕೊಂಡಿದ್ದೀವಿ ಮತ್ತು ಎ ಆರ್ಗನ್ನು ಅವರು ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಎ ಆರ್ ಸ್ಕ್ವೇರ್ ಅಂತ ಫಸ್ಟ್ ಬರೆಯೋಣ. ಇದು ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುವುದು. ಈಗ ಆರ್ ಎಕ್ಸ್ ನಾವು ಕಂಡುಹಿಡಿಬೇಕಿಲ್ಲಿ. ಅದಕ್ಕೆ ಆರ್ ಎಕ್ಸ್ ಅಂತಲೇ ಬರೆಯೋಣ. ಆರ್ ಎಕ್ಸ್ ಸ್ಕ್ವೇರ್ ಅಂತಲೇ ಬರೆಯೋಣ ಪ್ಲಸ್ ಎ ಎಕ್ಸ್ನ ಬೆಲೆ ನಾವು ಕಂಡುಕೊಂಡಿದ್ದೀವಿ. ಎಷ್ಟದು? 12. ಇವೆರಡು ಸಮ ಇರುತ್ತೆ. 12 ಸ್ಕ್ವೇರ್ ಅಂತ ಹಾಕೋಣ. ಈಕ್ವಲ್ಸ್ ಎ ಆರ್ನ ಬೆಲೆ ನಮಗೆ ಕೊಟ್ಟಿದ್ದಾರೆ ಇಲ್ಲಿ. ಎಷ್ಟದು? 13. ಅದಕ್ಕೆ ಬರೆಯೋಣ 13 ಸ್ಕ್ವೇರ್. ಈಗ ಬರೆಯೋಣ ಇಲ್ಲಿ ಆರ್ ಎಕ್ಸ್ ಸ್ಕ್ವೇರನ್ನು ಕಂಡುಹಿಡಿಬೇಕಾಗಿದೆ. ಪ್ಲಸ್ 12 ಸ್ಕ್ವೇರ್ ಅಂದರೆ 12 × 12 144. ಇದನ್ನು ನೆನಪಲ್ಲಿ ಇಟ್ಕೋಬೇಕಿಲ್ಲ, ನೀವು ಮಾಡ್ಕೋಬೋದು. 12 × 12 ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ 12 ಸ್ಕ್ವೇರ್ ಅಂದರೆ ನೇರವಾಗಿ ನೀವು ಬರಿಬೋದು ನಿಮಗೆ ನೆನಪಲ್ಲಿದ್ದರೆ. 13 ಸ್ಕ್ವೇರ್ ಅಂದರೆ 13 × 13 ಅದೆಷ್ಟು ಬರುತ್ತೆ? 169. ಇದನ್ನು ನೀವು 8ನೇ ಕ್ಲಾಸಲ್ಲೆಲ್ಲ ಬ್ಯಾಟ್ ಮಾಡಿ ಇಟ್ಕೊಂಡಿರ್ತೀರ. ಈಗ ನಿಮಗೆ ನೆನಪಲ್ಲಿಲ್ಲ ಅಂತಂದರೆ ಮತ್ತೊಮ್ಮೆ ಅದನ್ನು ಬ್ಯಾಟ್ ಮಾಡಿ ಇಟ್ಕೊಳ್ಳಿ. ಒಮ್ಮೆ ನೆನಪಲ್ಲಿ ಬರಲಿಲ್ಲ ಅಂತಂದರೆ 13 × 13 ಮಾಡಿ ಅಲ್ಲಿ ಗುಣಲಬ್ಧ ಕಂಡು ಹಿಡಿದು ಹಾಕ್ಬೋದು. ಈಗ ಆರ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ? 144 ನಾವು ಬಲಭಾಗಕ್ಕೆ ಕಳಿಸೋಣ. 169 ಮೈನಸ್ 144. ಯಾಕೆ ಅಂತಂದರೆ ಇಲ್ಲಿ ನೀವು ಆರ್ ಎಕ್ಸ್ ಸ್ಕ್ವೇರನ್ನು ಕಂಡುಹಿಡಿಬೇಕು. ಈಗ ಆರ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 169 ಮೈನಸ್ 144 ಎಷ್ಟು ಬರುತ್ತೆ ಮಕ್ಕಳೇ? 169ರಲ್ಲಿ 144 ಹೋದರೆ ಎಷ್ಟು ಬರುತ್ತೆ? 25 ಬರುತ್ತೆ. 9ರಲ್ಲಿ 4 ಹೋದರೆ 5, 6ರಲ್ಲಿ 4 ಹೋದರೆ 2, 25 ಬಂತು. ಇಲ್ಲಿ ಬರೆಯೋಣ.
ಈಗ ಆರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು, ಇಲ್ಲಿ ಸ್ಕ್ವೇರ್ ಹೋದರೆ ಆರ್ ಎಕ್ಸ್ ಸ್ಕ್ವೇರ್ ಇರೋದು ಆರ್ ಎಕ್ಸ್ ಬೇಕು ನಮಗೆ. ಆರ್ ಎಕ್ಸ್ ಆಗಬೇಕು ಅಂದರೆ ಸ್ಕ್ವೇರ್ ಹೋಗಬೇಕು. ಸ್ಕ್ವೇರ್ ಹೋದರೆ ಇಲ್ಲಿ ರೂಟ್ ಬರುತ್ತೆ. ಅಂದರೆ ಏನಾಯಿತು, ರೂಟ್ 25 ಆಯಿತು. ಇದು ಭಾಳ ಮುಖ್ಯ. ಆರ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 25 ಆದರೆ ಆರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ರೂಟ್ 25 ಆಗುತ್ತೆ. ಈಗ ಆರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಯಿತು, 5 ಮೀಟರ್ ಆಯಿತು. ನಮಗೆ ಬೇಕಾಗಿರೋದು ಆರ್ ಕ್ಯೂ. ನಮಗೆ ಬೇಕಾಗಿರೋದು ಯಾವುದು, ಆರ್ ಕ್ಯೂ. ಆರ್ ಕ್ಯೂ ಅಂದರೆ ಏನಾಯಿತು, ಆರ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯೂ. ಅದನ್ನು ಬರೆಯೋಣ ನಾವಿಲ್ಲಿ. ಆರ್ ಕ್ಯೂ ಇಸ್ ಈಕ್ವಲ್ಸ್ ಟು ಆರ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯೂ. ಎಕ್ಸ್ ಬಿಂದು ನಾವು ಹಾಕ್ಕೊಂಡಿರೋದು. ಈಗ ಇಲ್ಲಿ ಆರ್ ಎಕ್ಸ್ನ ನಾವು ಕಂಡು ಹಿಡಿದ್ವಿ. ಎಷ್ಟದು, 5 ಮೀಟ್ರು. ಬರೀರಿ ಇಲ್ಲಿ 5 ಪ್ಲಸ್ ಎಕ್ಸ್ ಕ್ಯೂ ನಾವು ಮೊದಲೇ ಕಂಡು ಹಿಡ್ಕೊಂಡಿದ್ವಿ. ಅದು ಎ ಬಿಯ ಉದ್ದ ಎಷ್ಟದು, 6.8. ಎಕ್ಸ್ ಮತ್ತು ಎ ಬಿ ಒಂದೇ. ಎಷ್ಟು ಬರುತ್ತೆ, 6.8. ಈಗ ಇವೆರಡನ್ನು ಕೂಡಿಸೋಣ. 6.8 ಪ್ಲಸ್ 5.0 ಆಗುತ್ತೆ, 11.8 ಬರುತ್ತೆ. 11.8 ಮೀಟರ್ಗಳಾಗ್ತವೆ. ಈಗ ನಮಗೆ ಆರ್ ಕ್ಯೂ ಸಿಕ್ತು. ಪ್ರಶ್ನೆಯಲ್ಲಿ ಇರುವಂತೆ ನಾವು ಎ ಬಿ, ಆರ್ ಕ್ಯೂ ಮತ್ತು ಎ ಪಿಗಳನ್ನು ಕಂಡುಹಿಡ್ಕೊಂಡಂಗಾಯಿತು. ಈಗ ಎ ಬಿಯ ಬೆಲೆ, ಕಂಬ ಎ ಬಿ ಇಸ್ ಈಕ್ವಲ್ಸ್ ಟು ಕಂಬ ಎ ಬಿ. ಕಂಬ ಯಾವುದು, ಕಂಬ ಆರ್ ಕ್ಯೂ ಮತ್ತು ಎ ಪಿ. ಈ 3 ಅಳತೆಯನ್ನು ನೀವು ಕೊನೆಯಲ್ಲಿ ಬರೀರಿ. ಎ ಬಿ ಅಂದರೆ ನಮಗೆ ಗೊತ್ತಿದೆ, ನಾವು ಇಲ್ಲಿ ಕಂಡುಕೊಂಡಿದ್ದೀವಿ. ಎ ಬಿ ಎಷ್ಟಿದೆ, ನಿಮಗೆ ನೇರವಾಗಿ ಸಿಗುತ್ತೆ. ಎ ಬಿಯ ಅಳತೆ 6.8 ಮೀಟರ್. ಇದು ಎ ಬಿಯ ಅಳತೆ. ಅದನ್ನು ನೀವು ಅಲ್ಲಿ ಬರೀರಿ. ಎಷ್ಟದು, 6.8 ಮೀಟರ್. ಆಮೇಲೆ ಆರ್ ಕ್ಯೂವನ್ನು ನಾವು ಕೊನೆಯಲ್ಲಿ ಕಂಡುಹಿಡ್ಕೊಂಡಿದ್ದೀವಿ. ಎಷ್ಟದು, 11.8 ಮೀಟರ್. ನಂತರ ಎ ಪಿಯ ಅಳತೆಯನ್ನು ಕೂಡ ಕಂಡುಹಿಡ್ಕೊಂಡಿದ್ದೀವಿ. ಎ ಪಿಯ ಅಳತೆ ಎಷ್ಟು, 13.6 ಮೀಟರ್. 13.6 ಮೀಟರ್. ಎ ಪಿ ಈಕ್ವಲ್ಸ್ ಬರೀರಿ 13.6 ಮೀಟರ್. ಹೀಗೆ ನಮಗೆ ಇಲ್ಲಿ 3 ಬೆಲೆಗಳು ಸಿಕ್ಕಿದವು.